छेलाता श्री गौतम गुरु ने वीर प्रभु के वाणी को सूत्र रहे गुरु परंपरा से नमन करूं जिन वाणी को। चर्चा 53 भाव की कर लो भाव विशुद्धि पाने को। भाव सदा परिशुद्ध रहे बस आत्म वैभव पाने को। भाव सदा परिशुद्ध रहे बस आत्म वैभव पाने को। जय बोलो पंच परमेष्टि भगवान की जय। जिनवाणी माता की जय। आचार्य भगवान श्री विद्यासागर महामुनिराज की जय। आचार्य प्रवर श्री अमयसागर जी मुनि महाराज की जय। निर्यापक श्रमण मुनि श्री नियम सागर मुनि महाराज की जय। परम पूज्य निर्यापक श्रमण मुनि श्री प्रशांत सागर जी मुनि महाराज की जय। समस्त आचार्य संघ की जय। ದೇವಗತಿ ಮಾರ್ಗಣ ನಡೆದಿದೆ. ಅದರಲ್ಲಿ ಸೌಧರ್ಮ ಮತ್ತು ಐಸಾನ ಕಲ್ಪದ ದೇವತೆಗಳ ವಿಚಾರ ನಡೆದಿದೆ. ಮಿಥ್ಯಾತ್ವ ಗುಣಸ್ಥಾನದ ವಿಷಯ ನಡೆದಿದೆ. ನಾವು ನಿನ್ನೆ ಸ್ವಲ್ಪ ಇದರ ಬಗ್ಗೆ ಚರ್ಚೆ ಆಗಿತ್ತು. ಇನ್ನು ಅದರಲ್ಲಿ ಕ್ಷಾಯೋಪಶಮಿಕ ಭಾವಗಳು ಅನ್ನುವಂಥ ವಿಷಯವನ್ನ ನೋಡ್ತಾ ಇದ್ದೆವು. ಆ ಕ್ಷಾಯೋಪಶಮಿಕ ಭಾವದಲ್ಲಿ ಮಿಥ್ಯಾತ್ವ ಗುಣಸ್ಥಾನ ಇರುವಾಗ ಜೀವಕ್ಕೆ ಜ್ಞಾನ ಒಂದು ಇರುವುದಿಲ್ಲ, ಯಾವುದೇ ಜ್ಞಾನ ಇರುವುದಿಲ್ಲ. ಆದ್ರೆ 3 ಅಜ್ಞಾನಗಳು ಇರಲಿಕ್ಕೆ ಸಾಧ್ಯ ಇದೆ. ಅಜ್ಞಾನಗಳು ಸೌಧರ್ಮ ಮತ್ತು ಐಶಾನ ಕಲ್ಪದ ದೇವತೆಗಳಲ್ಲಿ ಮಿಥ್ಯಾತ್ವ ಗುಣಸ್ಥಾನ ಇರುವಾಗ ಇರುತ್ತದೆ. ಕುಮತಿ, ಕುಶುತ, ಕುವತಿ. ಅಜ್ಞಾನಗಳ ಜೊತೆಗೆ ದರ್ಶನ 2 ದರ್ಶನ ಇರ್ತದೆ. ಅವಧಿ ದರ್ಶನ ಒಂದನ್ನು ಬಿಟ್ಟು ಚಕ್ಷು ದರ್ಶನ ಮತ್ತು ಅಚಕ್ಷು ದರ್ಶನ, ಈ 2 ದರ್ಶನಗಳ ಅಂತ ಹೇಳಿದ್ದಾರೆ. ಇನ್ನು ಕ್ಷಾಯೋಪಶಮಿಕ ಲಬ್ಧಿಗಳು, ಕ್ಷಾಯೋಪಶಮಿಕ ದಾನ, ಕ್ಷಾಯೋಪಶಮಿಕ ಲಾಭ, ಕ್ಷಾಯೋಪಶಮಿಕ ಭೋಗ, ಕ್ಷಾಯೋಪಶಮಿಕ ಉಪಭೋಗ, ಕ್ಷಾಯೋಪಶಮಿಕ ವೀರ್ಯ, ಹೀಗೆ 5 ಕ್ಷಾಯೋಪಶಮಿಕ ಲಬ್ಧಿಗಳನ್ನ ಹೊಂದಿರ್ತಾರೆ. ಅಂದ್ರೆ 3 ಅಜ್ಞಾನ, 2 ದರ್ಶನ, 5 ಲಬ್ಧಿಗಳು, ಹೀಗೆ 10 ಕ್ಷಾಯೋಪಶಮಿಕ ಭಾವಗಳು ಸೌಧರ್ಮೈಶಾನ ಸ್ವರ್ಗದ ದೇವತೆಗಳಲ್ಲಿ ಮಿಥ್ಯಾತ್ವ ಇರುವಾಗ ಇರಲು ಸಾಧ್ಯ. ಇನ್ನು ಕ್ಷಾಯೋಪಶಮಿಕಕ್ಕೆ ಸಂಬಂಧಪಟ್ಟಂತಹ ಸಮ್ಯಕ್ತ್ವವಾಗಲಿ, ಸಂಯಮ ಆಗಲಿ ಇವು ಯಾವುವೂ ಇರೋದಿಲ್ಲ. ಆಮೇಲೆ ಔದೈಕ ಭಾವಗಳಲ್ಲಿ ಗತಿ ನಾಮಕರ್ಮದ ಉದಯ ಇರೋದ್ರಿಂದ, ದೇವಗತಿ ಇರೋದ್ರಿಂದ ದೇವಗತಿ ಉದಯದಲ್ಲಿ ಇರ್ತದೆ. ಆಮೇಲೆ ಕಷಾಯಗಳಲ್ಲಿ 4 ಕಷಾಯಗಳಿದ್ದಾವೆ. ವೇದದಲ್ಲಿ ಸ್ತ್ರೀ ವೇದ, ಪುರುಷ ವೇದ ಮಾತ್ರ ಇರ್ತದೆ. ದೇವತೆಗಳಲ್ಲಿ ನಪುಂಸಕ ವೇದ ಇರುವುದಿಲ್ಲ. ಮತ್ತು ಮಿಥ್ಯಾತ್ವ ಗುಣಸ್ಥಾನ ಇರೋದ್ರಿಂದ ಮಿಥ್ಯಾ ದರ್ಶನ ಇದೆ, ಆ ಕರ್ಮದ ಉದಯ ಅಂತೂ ಇರ್ತದೆ. ಅಸಂಯಮನೂ ಇದೆ, ಅಜ್ಞಾನನೂ ಇದೆ, ಅಸಿದ್ಧತ್ವನೂ ಇದೆ. ಲೇಷಗಳಲ್ಲಿ ಸೌಧರ್ಮೈಶಾನ ಕಲ್ಪದಲ್ಲಿ ಮಿಥ್ಯಾತ್ವದಲ್ಲಿ 1 ಲೇಷ ಇರ್ತದೆ, ಅದು ಪೀತಲೇಷ. ಹೀಗೆ ಒಟ್ಟು ಔದೈಕ ಭಾವಗಳಾಗ್ತವೆ 12. ಆಮೇಲೆ ಪಾರಿಣಾಮಿಕ ಭಾವಗಳಲ್ಲಿ ಮಿಥ್ಯಾತ್ವ ಇರುವಂತಹ ಜೀವರಲ್ಲಿ ಜೀವತ್ವ ಇದೆ, ಭವ್ಯತ್ವನೂ ಇರಲು ಸಾಧ್ಯ, ಅಭವ್ಯತ್ವನೂ ಇರಲಿಕ್ಕೆ ಸಾಧ್ಯ. 3 ಭಾವಗಳು ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಸಾಧ್ಯ ಅಂತ ಹೇಳಿದ್ದಾರೆ. ತಿಳಿದು ಮಿಥ್ಯಾತ್ವ ಗುಣಸ್ಥಾನ ಇರುವಾಗ ಜೀವಕ್ಕೆ ಸೌಧರ್ಮೈಶಾನ ಕಲ್ಪದ ಅಪೇಕ್ಷದಿಂದ 25 ಭಾವಗಳು ಆಗಬಹುದು. ತಿಳಿತಿದು ಮುಂದೆ ಓದಬೇಕು.
ಮೂರನೇದು ಸಮ್ಯಕ್ ಮಿಥ್ಯಾತ್ವ ಗುಣಸ್ಥಾನ. ಎರಡನೇ ಗುಣಸ್ಥಾನ ಓದಬೇಕು. ವಿಶೇಷ ಸೌಧರ್ಮಯಶಾನ ಸ್ವರ್ಗದ ಮಿಥ್ಯಾತ್ವ ಗುಣಸ್ಥಾನದಲ್ಲಿ 25 ಭಾವ ಮತ್ತು ಮಿಥ್ಯಾದರ್ಶನ ಹಾಗೂ ಅಭವ್ಯತ್ವದ ಅಭಾವದಿಂದ ಸಾಸಾಧನ ಗುಣಸ್ಥಾನದಲ್ಲಿ 23 ಭಾವಗಳಿರುತ್ತವೆ. ಮಿಥ್ಯಾತ್ವ ಗುಣಸ್ಥಾನ ಇರಬೇಕಾದರೆ 25 ಭಾವಗಳು ಸೌಧರ್ಮೇಶಾನ ಕಲ್ಪದ ಜೀವರಲ್ಲಿ ಆಗ್ಲಿಕ್ಕೆ ಸಾಧ್ಯ. ಅದೇ ಎರಡನೇ ಗುಣಸ್ಥಾನದ ಜೀವರ ಬಗ್ಗೆ ತಿಳಿಬೇಕು ಅಂತಂದ್ರೆ ಇದೇ ಎಲ್ಲ ವಿಷಯಗಳು ಇರ್ತದೆ, ಎರಡು ವ್ಯತ್ಯಾಸ ಆಗ್ತದೆ. ಎರಡನೇ ಗುಣಸ್ಥಾನದ ಜೀವರಲ್ಲಿ ಮಿಥ್ಯಾದರ್ಶನ ಇರುವುದಿಲ್ಲ, ಅದು ಒಂದು ಕಡಿಮೆ ಆಗ್ತದೆ, ಮತ್ತು ಅಭವ್ಯತ್ವ ಇದು ಒಂದು ಕಡಿಮೆ ಆಗ್ತದೆ. ಯಾಕಂದ್ರೆ ಎರಡನೇ ಗುಣಸ್ಥಾನಕ್ಕೆ ಬಂದವರಲ್ಲಿ ಅಭವ್ಯತ್ವ ಇರುವುದಿಲ್ಲ. ಹಾಗಾಗಿ ಪಾರಿಣಾಮಿಕ ಭಾವದಲ್ಲಿ ಅಭವ್ಯತ್ವ ಇರುವುದಿಲ್ಲ ಮತ್ತು ಔದೈಕ ಭಾವದಲ್ಲಿ ಮಿಥ್ಯಾದರ್ಶನ ಇರುವುದಿಲ್ಲ. 25ರಲ್ಲಿ ಇವೆರಡು ಕಡಿಮೆ ಆದ್ರೆ 23 ಭಾವಗಳು ಸಾಸಾಧನ ಗುಣಸ್ಥಾನವುಳ್ಳ ಜೀವರಲ್ಲಿ ಆಗಲು ಸಾಧ್ಯ ಅಂತ ತಿಳ್ಕೋಬೇಕು. ತಿಳಿತು? ಮೂರನೇ ಗುಣಸ್ಥಾನ ಸಮ್ಯಕ್ ಮಿಥ್ಯಾತ್ವ ಗುಣಸ್ಥಾನ, ಸೌಧರ್ಮ ಈಶಾನ ಪರ್ಯಾಪ್ತಕ. ಔಪಶಮಿಕ ಭಾವ ಇರುವುದಿಲ್ಲ, ಕ್ಷಾಯಿಕ ಭಾವ ಇರುವುದಿಲ್ಲ. ಕ್ಷಾಯೋಪಶಮಿಕ ಭಾವಗಳ 10, ಔದೈಕ ಭಾವ 11, ಪಾರಿಣಾಮಿಕ ಭಾವಗಳು 2, ಒಟ್ಟು 23 ಭಾವಗಳು. ಇನ್ನು ಮೂರನೇ ಗುಣಸ್ಥಾನ ಅಂದ್ರೆ ಸಮ್ಯಕ್ ಮಿಥ್ಯಾತ್ವ ಗುಣಸ್ಥಾನ ಇದೆ, ಅಂದ್ರೆ ಮಿಶ್ರ ಗುಣಸ್ಥಾನ. ಸೌಧರ್ಮೇಶಾನ ಕಲ್ಪದ ದೇವತೆಗಳಲ್ಲಿ ಮಿಶ್ರ ಗುಣಸ್ಥಾನದಲ್ಲಿ ಪರ್ಯಾಪ್ತಕದಲ್ಲಿ ಯಾವ್ಯಾವ ಭಾವ ಆಗ್ಬೋದು ಅಂತಂದ್ರೆ ಔಪಶಮಿಕ ಮತ್ತು ಕ್ಷಾಯಿಕ ಇವೆರಡು ಭಾವಗಳು ಆಗುವುದಿಲ್ಲ ಅಥವಾ ಇರುವುದಿಲ್ಲ. ಸೌಧರ್ಮೇಶಾನ ಸ್ವರ್ಗದಲ್ಲಿ ಮಿಶ್ರ ಗುಣಸ್ಥಾನ ಅಂದ್ರೆ ಸಮ್ಯಕ್ ಮಿಥ್ಯಾತ್ವ ಮಿಶ್ರ ಪ್ರಕೃತಿ ಇರುವಾಗ ಕ್ಷಾಯಿಕ ಭಾವವೂ ಇರುವುದಿಲ್ಲ, ಔಪಶಮಿಕ ಭಾವವೂ ಇರುವುದಿಲ್ಲ. ಇನ್ನು ಕ್ಷಾಯೋಪಶಮಿಕ ಭಾವಗಳು 10 ಆಗಬಹುದು ಅಂತ ಹೇಳಿದ್ದಾರೆ. ಜ್ಞಾನ ಹೇಗಿದೆ ಅಂತಂದ್ರೆ ಮಿಶ್ರ ರೂಪದಲ್ಲಿದೆ, ಅದು ಅಜ್ಞಾನನೋ ಅಥವಾ ಜ್ಞಾನ ತಿಳುವಳಿಕೆ ಹೇಗಿದೆ ಅಂದ್ರೆ ಮಿಶ್ರ ಇದೆ, ಜ್ಞಾನ ಅಜ್ಞಾನ ಮಿಕ್ಸ್ ಆಗಿದೆ. ಹಾಗಾಗಿ ಮಿಶ್ರ ಜ್ಞಾನಗಳು 3 ಆಗಲಿಕ್ಕೆ ಸಾಧ್ಯ. ಆಮೇಲೆ ಮಿಶ್ರ ಜ್ಞಾನದ ಜೊತೆಗೆ ಅವಧಿ ದರ್ಶನವನ್ನ ಮನ್ನಿಸಿಲ್ಲ. ಚಕ್ಷು ದರ್ಶನ ಮತ್ತು ಅಚಕ್ಷು ದರ್ಶನ 2 ಇರ್ಲಿಕ್ಕೆ ಸಾಧ್ಯ. ಲಬ್ಧಿಗಳಲ್ಲಿ 5 ಲಬ್ಧಿಗಳು, ಅದು ಎಲ್ಲಿ ಹೋದ್ರೂ 5 ಇದ್ದೇ ಇರ್ತವೆ. ಆಮೇಲೆ ಸಂಯಮನೂ ಇಲ್ಲ, ಸಮ್ಯಕ್ವನೂ ಇಲ್ಲ, ಚಾರಿತ್ರನೂ ಇಲ್ಲ. ಇವು 3 ಇಲ್ಲ. ಯಾಕೆಂದ್ರೆ ಮೂರನೇ ಗುಣಸ್ಥಾನದಲ್ಲಿ ಸಮ್ಯಕ್ ದರ್ಶನ ಇರೋದಿಲ್ಲ, ಅಂದ್ರೆ ಮೂರನೇ ಗುಣಸ್ಥಾನದಲ್ಲಿ 5ನೇ ಗುಣಸ್ಥಾನ ಇರೋದಿಲ್ಲ, ಅಂದ್ರೆ ಸಂಯಮನೂ ಇಲ್ಲ. ಸ್ವರ್ಗದಲ್ಲಿ ಸಂಯಮ ಇವೆರಡು ಇಲ್ವೇ ಇಲ್ಲ. ಸಮ್ಯಕ್ವ ಇರ್ಲಿಕ್ಕೆ ಸಾಧ್ಯ ಇತ್ತು, ಅದು ಇಲ್ಲ. ಹೀಗೆ 10 ಭಾವಗಳನ್ನ ಮೂರನೇ ಗುಣಸ್ಥಾನದಲ್ಲಿರುವ ಸೌಧರ್ಮೇಶಾನ ಕಲ್ಪದ ಜೀವರುಗಳಲ್ಲಿ ಹೇಳಲಾಗಿದೆ. ಇನ್ನು ಔದೈಕ ಭಾವಗಳಲ್ಲಿ ದೇವಗತಿ ಉದಯಕ್ಕಿರುವುದರಿಂದ ದೇವಗತಿ ಔದೈಕ ಭಾವ ಇದೆ. ಕಷಾಯಗಳು 4 ಇವೆ ಮೂರನೇ ಗುಣಸ್ಥಾನದಲ್ಲಿ. ವೇದದಲ್ಲಿ ಸ್ತ್ರೀ ವೇದ ಪುರುಷ ವೇದ 2 ಇರೋದು. ಆಮೇಲೆ ಮೂರನೇ ಗುಣಸ್ಥಾನವುಳ್ಳ ಜೀವರಲ್ಲಿ ಮಿಥ್ಯಾದರ್ಶನ ಉದಯದಲ್ಲಿಲ್ಲ, ಹಾಗಾಗಿ ಮಿಥ್ಯಾದರ್ಶನ ಇಲ್ಲ. ಇನ್ನು ಉಳಿದದ್ದು ಅಜ್ಞಾನ, ಅಸಂಯಮ, ಸಿದ್ಧತ್ವ ಈ 3 ಭಾವಗಳಿದ್ದಾವೆ. ಲೇಷಗಳಲ್ಲಿ 1 ಲೇಷ ಇರ್ತದೆ, ಪೀತಲೇಷ. ಸೌಧರ್ಮೇಶಾನ ಸ್ವರ್ಗದಲ್ಲಿ ಪೀತಲೇಷೆಯೇ ಇರ್ತದೆ. ಹೀಗೆ ಸೌಧರ್ಮೇಶಾನ ಸ್ವರ್ಗದಲ್ಲಿ 11 ಭಾವಗಳಾಗ್ತವೆ. ತಿಳಿದು? ಔದೈಕ ಭಾವಗಳ 11 ಆಗ್ತವೆ. ಪಾರಿಣಾಮಿಕ ಭಾವಗಳು 2 ಆಗ್ತವೆ, ಒಂದು ಜೀವತ್ವ, ಇನ್ನೊಂದು ಭವ್ಯತ್ವ. ಎಲ್ಲ ಸೇರಿ ಒಟ್ಟು 23 ಭಾವಗಳು ಎಲ್ಲಿ ಸೌಧರ್ಮೇಶಾನ ಕಲ್ಪದ ಸಮ್ಯಕ್ ಮಿಥ್ಯಾತ್ವ ಗುಣಸ್ಥಾನವುಳ್ಳ ಪರ್ಯಾಪ್ತ ಜೀವರಲ್ಲಿ ಆಗಲು ಸಾಧ್ಯ.
ಹೀಗೆ ತಿಳಿದುಕೊಳ್ಳಬೇಕು. ಅವಿರತ ಸಮ್ಯಕ್ತ್ವ ಗುಣಸ್ಥಾನ 4ನೇ ಗುಣಸ್ಥಾನ ಸೌಧರ್ಮ ಈಶಾನ ಸ್ವರ್ಗದ ಪರ್ಯಾಪ್ತಕ ಜೀವರಲ್ಲಿ ಔಪಶಮಿಕ ಭಾವ 1, ಕ್ಷಾಯಿಕ ಭಾವ 1, ಕ್ಷಾಯೋಪಶಮಿಕ ಭಾವಗಳು 12, ಔದೈಕ ಭಾವಗಳು 12, ಪಾರಿಣಾಮಿಕ ಭಾವಗಳು 2, ಒಟ್ಟು 27 ಭಾವಗಳು. ಸೌಧರ್ಮೈಶಾನ ಕಲ್ಪದ ಜೀವರುಗಳಲ್ಲಿ ಅವಿರತ ಸಮ್ಯಕ್ತ ಗುಣಸ್ಥಾನದಲ್ಲಿ ಪರ್ಯಾಪ್ತಕರಲ್ಲಿ ಯಾವ ಭಾವಗಳಾಗಬಹುದು ಅಂತಂದ್ರೆ 4ನೇ ಗುಣಸ್ಥಾನವುಳ್ಳ ಜೀವರಲ್ಲಿ ಅಂತ ಅರ್ಥ ಆದ್ರದು. 4ನೇ ಗುಣಸ್ಥಾನವುಳ್ಳ ಜೀವರುಗಳಲ್ಲಿ ಔಪಶಮಿಕ ಸಮ್ಯಕ್ತ ಭಾವ ಇರಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಅದು 1 ಮತ್ತು 2ನೇ ಸ್ವರ್ಗದಲ್ಲಿ ಇರಲಿಕ್ಕೆ ಸಾಧ್ಯ ಇದೆ. ಕ್ಷಾಯಿಕ ಸಮ್ಯಕ್ ದೃಷ್ಟಿಗಳು ಕೂಡ 1 ಮತ್ತು 2ನೇ ಸ್ವರ್ಗದಲ್ಲಿ ಜನ್ಮ ತಾಳಲು ಸಾಧ್ಯ. ಹಾಗಾಗಿ ಆ ಕ್ಷಾಯಿಕ ಭಾವವು ಕೂಡ 1ನೇ ಮತ್ತು 2ನೇ ಸ್ವರ್ಗದಲ್ಲಿ ಇರಲು ಸಾಧ್ಯ. ಅದು ಒಂದು ಭಾವ, ಕ್ಷಾಯಿಕ ಸಮ್ಯಕ್ತ್ವ. ಇನ್ನು ಕ್ಷಾಯೋಪಶಮಿಕ ಭಾವಗಳಲ್ಲಿ ಸಮ್ಯಕ್ ದರ್ಶನದ ಜೊತೆಗೆ ಇರುವಂತಹ ಜ್ಞಾನ ಭಾವ ಜ್ಞಾನ ಅಂತ ಅನ್ನಿಸ್ಕೊಳ್ತದೆ. ಮತಿಜ್ಞಾನ, ಶುದ್ಧಜ್ಞಾನ, ಅವಧಿ ಜ್ಞಾನ, ಹೀಗೆ 3 ಜ್ಞಾನಗಳು ಇರ್ತವೆ. ಅಜ್ಞಾನ ಇರುವುದಿಲ್ಲ. ಯಾರು ಸಮ್ಯಕ್ ದೃಷ್ಟಿ ಇದ್ದಾರೆ ಅಲ್ಲಿ ಅಜ್ಞಾನ ಇರುವುದಿಲ್ಲ. ಅಂದ್ರೆ ಮಿಥ್ಯಾತ್ವದ ಅಜ್ಞಾನ ಇರುವುದಿಲ್ಲ. ದರ್ಶನಗಳ 3 ಇರ್ಲಿಕ್ಕೆ ಸಾಧ್ಯ. ಚಕ್ಷು ದರ್ಶನ, ಅಚಕ್ಷು ದರ್ಶನ, ಅವಧಿ ದರ್ಶನ. ಲಬ್ಧಿಗಳು ಎಲ್ಲ ಇರಲಿಕ್ಕೆ ಸಾಧ್ಯ. ಕ್ಷಾಯೋಪಶಮಿಕ 5 ಲಬ್ಧಿಗಳು ಇರ್ತವೆ. ಆಮೇಲೆ ಸಮ್ಯಕ್ತ್ವದಲ್ಲಿ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇರ್ಲಿಕ್ಕೆ ಸಾಧ್ಯ. ಯಾವ್ದಾದ್ರು ಒಂದು ಇದ್ದೇ ಇರ್ತದೆ. ಸಮ್ಯಕ್ ದೃಷ್ಟಿ ಇದ್ದಾರೆ ಅಂತಂದ್ರೆ ಔಪಶಮಿಕನಾದ್ರೂ ಇರ್ತದೆ, ಕ್ಷಾಯೋಪಶಮಿಕ ಆದ್ರೂ ಇರ್ತದೆ, ಕ್ಷಾಯಿಕ ಆದ್ರೂ ಇರ್ತದೆ. 3ರಲ್ಲಿ ಯಾವ್ದಾದ್ರು ಒಂದು ಇರ್ತದೆ. ಕ್ಷಾಯೋಪಶಮಿಕದಲ್ಲಿ ಇರಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಅದು ಒಂದು. ಆಮೇಲೆ ಚಾರಿತ್ರ ಮತ್ತು ಸಂಯಮ ಸ್ವರ್ಗದಲ್ಲಿ ಇರುವುದಿಲ್ಲ. ಅದಕ್ಕಾಗಿ ಅವು ಇಲ್ಲ. ಕ್ಷಾಯೋಪಶಮಿಕ ಭಾವಗಳಿಲ್ಲ. ಹೀಗೆ 12 ಕ್ಷಾಯೋಪಶಮಿಕ ಭಾವಗಳಾಗ್ತವೆ. ಇನ್ನು ಔದೈಕ ಭಾವಗಳಲ್ಲಿ ದೇವಗತಿ ಉದಯದಲ್ಲಿರುವುದರಿಂದ ದೇವಗತಿ ಔದೈಕ ಭಾವ ಇದೆ. ಅದೊಂದು. ಕಷಾಯಗಳು 4 ಇದಾವೆ. 4 ಸ್ತ್ರೀ ವೇದ, ಪುರುಷ ವೇದ 2 ವೇದ ಉದಯಕ್ಕಿರ್ತದೆ. ಅವೆರಡು. ಆಮೇಲೆ ಸಮ್ಯಕ್ ದರ್ಶನ ಇರುವುದರಿಂದ ಇರುವಂತಹ ಜೀವರಲ್ಲಿ ಮಿಥ್ಯಾ ದರ್ಶನ ಇರುವುದಿಲ್ಲ. ಹಾಗಾಗಿ ಅದಿಲ್ಲ. ಇನ್ನು ಅಸಂಯಮ, ಅಜ್ಞಾನ, ಅಸಿದ್ಧತ್ವ ಈ 3 ಭಾವಗಳು ಇದ್ದೇ ಇರ್ತವೆ. ಅಂದ್ರೆ ಇವು 3 ಇಲ್ಲ. ಅಲ್ಲಿ ಇದೆ, ಭಾವ ಇದೆ. ಅಜ್ಞಾನ ಇದೆ, ಅಸಂಯಮ ಇದೆ, ಅಸಿದ್ಧತ್ವ ಇದೆ. ಈ 3 ಔದೈಕ ಭಾವಗಳಿವೆ. ಆಮೇಲೆ ಒಂದು ಲೇಷ ಇದೆ, ಅದು ಪೀತ ಲೇಷ ಇದೆ. ಹಾಗಾಗಿ 11 ಔದೈಕ ಭಾವಗಳು ಸೌಧರ್ಮ ಈಶಾನ ಸ್ವರ್ಗದಲ್ಲಿ ಇರಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಪಾರಿಣಾಮಿಕ ಭಾವಗಳಲ್ಲಿ ಅಭವ್ಯತ್ವ ಒಂದನ್ನು ಬಿಟ್ಟು ಉಳಿದ 2 ಭಾವಗಳು ಇರ್ತವೆ. ಜೀವತ್ವ ಮತ್ತು ಭವ್ಯತ್ವ. ಹೀಗೆ ಎಲ್ಲಾ ಸೇರಿ 27 ಭಾವಗಳು ಆಗಲು ಸಾಧ್ಯ. 4ನೇ ಗುಣಸ್ಥಾನವುಳ್ಳ ಸೌಧರ್ಮೇಶಾನ ಸ್ವರ್ಗದ ಜೀವರಲ್ಲಿ ಆಗಲು ಸಾಧ್ಯ. ತಿಳಿತು? ತಿಳಿತು. ಸಾನತ್ ಕುಮಾರ ಮಹೇಂದ್ರ ಸ್ವರ್ಗ ಪರ್ಯಾಪ್ತಕ. ಔಪಶಮಿಕ ಭಾವ 1, ಕ್ಷಾಯಿಕ ಭಾವ 1, ಕ್ಷಾಯೋಪಶಮಿಕ ಭಾವಗಳು 15, ಔದೈಕ 12 ಹಾಗೂ ಪಾರಿಣಾಮಿಕ 3, ಒಟ್ಟು 32 ಭಾವಗಳು. ಇಲ್ಲಿ ತನಕ 1 ಮತ್ತು 2ನೇ ಸ್ವರ್ಗದ ವಿಷಯ ಮುಗಿಯಿತು. ಈ ಸೌಧರ್ಮ ಈಶಾನ ಸ್ವರ್ಗದ ಬಗ್ಗೆ ತಿಳಿತಲ್ಲ ಎಲ್ಲರಿಗೂ?
ಹ್ಮ್. ಇನ್ನು ಅದರ ಮೇಲಿನ ಸ್ವರ್ಗ ಇವೆಲ್ಲ ಸಾನತ್ ಕುಮಾರ ಮಹೇಂದ್ರ. ಸಾನತ್ ಕುಮಾರ 3ನೇ ಸ್ವರ್ಗ. ಹ್ಮ್. ಸೊ ಉದರಮೆ ಈಶಾನ್ಯ ಸ್ವರ್ಗದಾಗಿ ಅವಿರಿಕ್ ಸಂಬಂಧಿಸಿದ ಔಷಮಿಕದ ಯಾವುದಕ್ಕೆ ಭಾವನೆ ಸಮ್ಯಕ್ ಬರೀ ಔಪಶಮಿಕ್ ಸಮ್ಯಕ್ತೋ ಭಾವ ಇರ್ತದೆ, ಇರ್ಲಿಕ್ಕೆ ಸಾಧ್ಯ. ಕ್ಷಾಯಿಕನೂ ಇರ್ಬೋದು, ಯಾವ್ದಾದ್ರೂ ಒಂದಿರ್ತದೆ. ಕ್ಷಾಯೋಪಶಮಿಕನೂ ಇರಬಹುದು, ಕ್ಷಾಯಿಕನೂ ಇರಬಹುದು, ಔಪಶಮಿಕನೂ ಇರಬಹುದು. ಸಾಮಾನ್ಯ ಮೇಲೆ ಸೌಧರ್ಮ ಈಶಾನ್ಯ ಸ್ವರ್ಗದಾಗ್ರಿ ಪರಿಣಾಮಿಕ 3 ಭಾವ ಇದಾವ್ರಿ. ಉಳ್ಕಿನ ಕಡೆ ಅಂದ್ರೆ ಸಮ್ಯಕ್ ಮಿಶ್ರ ಗುಣಸ್ಥಾನದಾಗ ಮತ್ತು ಅವಿರಕ್ ಸಮ್ಯಕ್ ದೃಷ್ಟಿ ಗುಣಸ್ಥಾನದಾಗ 2 ಭಾವ ಇದಾವ್ರಿ. ಆ ಅಪೇಕ್ಷೆ ಯಾವ ಅಪೇಕ್ಷೆ? ಮಿಥ್ಯಾತ್ವ ಅಂತಂದ್ರ ಅಲ್ಲಿ ಸಾಮಾನ್ಯ ಅಪೇಕ್ಷಾದೊಳಗ ಅಭಾವಿ ಜೀವಗಳು ಸ್ವರ್ಗದೊಳಗ ಹೋಗಿ ಹುಟ್ಟಾಕ ಸಾಧ್ಯ ಇದೆ. ಅದಕ್ಕಾಗಿ ಪಾರಿಣಾಮಿಕದೊಳಗ ಅಭವ್ಯತ್ವನು ಹಿಡ್ಕೊಂಡು 3 ಭಾವ ಆಗ್ತಾವು. ಇನ್ನು 2ನೇ ಗುಣಸ್ಥಾನ, 3ನೇ ಗುಣಸ್ಥಾನ, 4ನೇ ಗುಣಸ್ಥಾನದೊಳಗ ಅಭವ್ಯತ್ವ ಇರಂಗಿಲ್ಲ. ಯಾಕೆ ಇರಂಗಿಲ್ಲ ಅಂದ್ರೆ ಭವ್ಯ ಜೀವನ ಮಿಥ್ಯಾತ್ವ ಗುಣಸ್ಥಾನ ಬಿಟ್ಟು ಮುಂದೋಗಿರ್ತದೆ. ಅದಕ್ಕ ಅಭವ್ಯದ ಲೆಕ್ಕ ಅಲ್ಲಿ ಹಿಡ್ದಿಲ್ಲ. ಹ್ಮ್. 3ನೇ ಸ್ವರ್ಗದ ಹೆಸರು ಸಾನತ್ ಕುಮಾರ, 4ನೇ ಸ್ವರ್ಗದ ಹೆಸರು ಮಹೇಂದ್ರ ಸ್ವರ್ಗ. ಈ ಸ್ವರ್ಗಗಳಲ್ಲಿ ಪರ್ಯಾಪ್ತಕರಲ್ಲಿ ಸಾಮಾನ್ಯ ಅಪೇಕ್ಷಾದಿಂದ ಯಾವ್ಯಾವ ಭಾವಗಳಾಗ್ಬಹುದು ಅಂತ ಹೇಳಿದ್ದಾರೆ. ಇಲ್ಲಿ ಔಪಶಮಿಕ ಸಮ್ಯಕ್ ದೃಷ್ಟಿಗಳು, ಸಮ್ಯಕ್ತ್ವದ ದೃಷ್ಟಿಯಿಂದ ಸಮ್ಯಕ್ ದೃಷ್ಟಿಗಳು ಇರಲಿಕ್ಕೆ ಸಾಧ್ಯ ಇದೆ. ಔಪಶಮಿಕ ಸಮ್ಯಕ್ತ್ವ ಭಾವ, ಕ್ಷಾಯಿಕ ಭಾವ, ಸಮ್ಯಕ್ತ್ವ ಭಾವ, ಕ್ಷಾಯಿಕ ಸಮ್ಯಕ್ತ್ವ ಭಾವ ಆಗ್ಲಿಕ್ಕೆ ಸಾಧ್ಯ ಇದೆ. ಇನ್ನು ಕ್ಷಾಯೋಪಶಮಕದಲ್ಲಿ 15 ಭಾವಗಳಾಗಬಹುದು ಅಂತ ಹೇಳ್ತಾರೆ. ಅಂದ್ರೆ ಸಮ್ಯಕ್ ದೃಷ್ಟಿ ಅಪೇಕ್ಷಾದಿಂದ 3 ಸುಜ್ಞಾನಗಳು ಅಂದ್ರೆ ಮತಿಜ್ಞಾನ, ಶ್ರುತಜ್ಞಾನ, ಅವಧಿ ಜ್ಞಾನ ಇರಲಿಕ್ಕೆ ಸಾಧ್ಯ, ಆಗಲಿಕ್ಕೆ ಸಾಧ್ಯ ಇದೆ. ಮಿಥ್ಯಾದೃಷ್ಟಿಯರ ಅಪೇಕ್ಷಾದಿಂದ 3 ಅಜ್ಞಾನಗಳು ಇರಲಿಕ್ಕೆ ಸಾಧ್ಯ, ಕುಮತಿ, ಕುಶ್ರುತ, ಕುವಧಿ. ಆಮೇಲೆ ಸಮ್ಯಕ್ ದೃಷ್ಟಿಯ ಅಪೇಕ್ಷಾದಿಂದ 3 ದರ್ಶನಗಳನ್ನ ಹೇಳಿದ್ದಾರೆ. ಸಾಮಾನ್ಯ ಅಪೇಕ್ಷಾದಿಂದ ಅಂದ್ರೆ ಮಿಥ್ಯಾದೃಷ್ಟಿ ಅಪೇಕ್ಷಾದಿಂದ 2 ದರ್ಶನಗಳಾಗ್ತವೆ. ಆದ್ರೆ ಸಮ್ಯಕ್ ದೃಷ್ಟಿಗಳು ಇದರಲ್ಲಿ ಸೇರಿ ಲೆಕ್ಕ ಮಾಡೋದ್ರಿಂದ ಅವಧಿ ದರ್ಶನ ಕೂಡ ಇದರಲ್ಲಿ ಸೇರಿ ಚಕ್ಷು, ಅಚಕ್ಷು, ಅವಧಿ 3 ದರ್ಶನಗಳು ಇಲ್ಲಿ 3ನೇ ಮತ್ತು 4ನೇ ಸ್ವರ್ಗದ ದೇವತೆಗಳಲ್ಲಿ ಆಗಲು ಸಾಧ್ಯ ಅಂತ ಹೇಳಿದ್ದಾರೆ. ಇನ್ನು ಕ್ಷಾಯೋಪಶಮಿಕ ಲಬ್ಧಿಗಳು ಎಲ್ಲಾ ಕಡೆ ಅದನ್ನ ಪಕ್ಕ 5 ಇದ್ದೇ ಇರ್ತವೆ, ಅದನ್ನ ಹಾಗೆ ತಿಳ್ಕೋಬೇಕು. ಆಮೇಲೆ ಕ್ಷಾಯೋಪಶಮಿಕ ಸಮ್ಯಕ್ತವನು ಆಗ್ಲಿಕ್ಕೆ ಸಾಧ್ಯ ಇದೆ, ಅಲ್ಲಿ ಇರಲಿಕ್ಕೆ ಸಾಧ್ಯ ಇದೆ. ಒಟ್ಟಾರೆ 3 ಸಮ್ಯಕ್ತಗಳ ಪೈಕಿ 1 ಜೀವದ ಅಪೇಕ್ಷದಿಂದ ಒಮ್ಮೆ 1 ಯಾವುದಾದ್ರೂ ಇದ್ದಿರ್ತದೆ. ಸರ್ವೇ ಸಾಮಾನ್ಯ ಜೀವದ ಅಪೇಕ್ಷಾದಿಂದ 3 ಸಮ್ಯಕ್ತಗಳು 3 ಮತ್ತು 4ನೇ ಸ್ವರ್ಗದಲ್ಲಿ ಇರಲು ಸಾಧ್ಯ. ಬಯ್ಯಾಜಿಯವರು ಇದರಲ್ಲಿ 1, 2, 3ನೇ ಗುಣಸ್ಥಾನ ಇರೋದಿಲ್ಲ ಬಯ್ಯಾಜಿಯವರ? ಎಲ್ಲಿ? ಸಾನತ್ ಕುಮಾರ ಮಹೇಂದ್ರ ಸ್ವರ್ಗದಲ್ಲಿ ಇರ್ತಾವಲ್ಲ. ಯಾಕೆ ಹಾಕಿಲ್ಲ? ಕೊಟ್ಟಿಲ್ಲ, ಅದಕ್ಕೋಸ್ಕರ ಮುಂದೆ ಇದು ಸಾಮಾನ್ಯ ಕಥನ ಇದೆ, ಗುಣಸ್ಥಾನ ಕಥನ ಮುಂದೆ ಬರ್ತದೆ. ಆಯ್ತು. ಹ್ಮ್. ಇನ್ನು 3ನೇ ಮತ್ತು 4ನೇ ಸ್ವರ್ಗದಲ್ಲಿ ಸಂಯಮ ಅಂದ್ರೆ ಯಾರು ಕೂಡ ಸಂಯಮಿಗಳಿಲ್ಲ, ಅನುರತಿಗಳು ಇಲ್ಲ, ಮಹಾರತಿಗಳು ಇರುವುದಿಲ್ಲ. ಯಾವುದೇ ಸ್ವರ್ಗದಲ್ಲಿ ಇರುವುದಿಲ್ಲ. ಅಂದ್ರೆ 4ನೇ ಗುಣಸ್ಥಾನದ ತನಕ ಇರಬಹುದು. ಹಾಗಾಗಿ ಕ್ಷಾಯೋಪಶಮಿಕ ಭಾವಗಳಲ್ಲಿ 15 ಭಾವಗಳು ಸಮ್ಯಕ್ತ್ವ ಮತ್ತು ಮಿಥ್ಯಾದೃಷ್ಟಿಗಳ ಎರಡೂ ಅಪೇಕ್ಷಾದಿಂದ 15 ಭಾವ ಇರಲಿಕ್ಕೆ ಸಾಧ್ಯ. ಆಮೇಲೆ ಔದೈಕ ಭಾವಗಳಲ್ಲಿ ದೇವಗತಿ ಔದೈಕ ಭಾವ ನಡೆದಿದೆ. ಕಷಾಯಗಳು ಎಲ್ಲ ಇರ್ತವೆ. ಪುರುಷ ವೇದ, ಸ್ತ್ರೀ ವೇದ ವೇದಗಳಲ್ಲಿ 3ನೇ ಮತ್ತು 4ನೇ ಗುಣಸ್ಥಾನದಲ್ಲಿ 3ನೇ ಮತ್ತು 4ನೇ ಸ್ವರ್ಗದಲ್ಲಿ ಮೂರನೆಯ ಮತ್ತು 4ನೇ ಸ್ವರ್ಗದಲ್ಲಿ ವೇದ ಉತ್ಪತ್ತಿ
ಉತ್ಪತ್ತಿ ಅಪೇಕ್ಷಾದಿಂದ ಒಂದೇ ವೇದ ಇರ್ತದೆ, ಎರಡು ವೇದ ಇರೋದಿಲ್ಲ. ಕೆಳಗಡೆ ಕೊಟ್ಟಿದ್ದಾರೆ ಬೈಜಿ. ಹೋದ್ರೆ ದೇವಿಯರು ಎರಡನೇ ಸ್ವರ್ಗದವರೆಗೆ ಮಾತ್ರ ಉತ್ಪನ್ನವಾಗುತ್ತಾರೆ. ಆದ್ದರಿಂದ ಸನತ್ ಕುಮಾರ ಮಹೇಂದ್ರ ಸ್ವರ್ಗದಿಂದ ಮಾತ್ರ ಪುರುಷ ವೇದವೇ ಇರುತ್ತದೆ. ಲೇಷ್ಯ ಮತ್ತು ಲೇಷ್ಯ ಬಗ್ಗೆ ಪೀತ ಉತ್ಕೃಷ್ಟ ಹಾಗೂ ಜಗನ್ಯ ಪದ್ಮ. ಸನತ್ ಕುಮಾರ ಮತ್ತು ಮಹೇಂದ್ರ ಸ್ವರ್ಗದಲ್ಲಿ ವೇದ ಔದೈಕ ಭಾವದಲ್ಲಿ ಪುರುಷ ವೇದ ಒಂದೇ ಇದೆ ಉತ್ಪತ್ತಿ ಅಪೇಕ್ಷಾದಿಂದ. ಅಲ್ಲಿ ಸ್ತ್ರೀ ದೇವಿಯರು ಅಂದ್ರೆ ದೇವಿಯರು ಉತ್ಪತ್ತಿ ಆಗುವುದಿಲ್ಲ. ಇನ್ನು ಯಾರ್ಯಾರು ಅವರ ನಿಯೋಗಿ ದೇವಿಯರು ಇರ್ತಾರಲ್ಲ, 3ನೇ ಮತ್ತು 4ನೇ ಸ್ವರ್ಗದ ದೇವರಿಗೆ, ಅವರೆಲ್ಲರೂ ಕೂಡ ಸೌಧರ್ಮ ಮತ್ತು ಈಶಾನ ಕಲ್ಪದಲ್ಲಿನೇ ಉತ್ಪತ್ತಿ ಆಗ್ತಾರೆ. ಅಲ್ಲಿಂದ ಅವರು ತಮ್ಮ ತಮ್ಮ ದೇವರು ಬಂದು ಅವರನ್ನ ಕರ್ಕೊಂಡು ಹೋಗ್ತಾರೆ. ಹೀಗಾಗಿ 3ನೇ ಗುಣಸ್ಥಾನದಲ್ಲಿಯ ದೇವಿ 3ನೇ ಮತ್ತು 4ನೇ ಸ್ವರ್ಗದ ದೇವಿ ಅನ್ನುವ ಲೆಕ್ಕ ಈ ಉತ್ಪತ್ತಿ ಆಗಲಿ ಅಥವಾ ಇನ್ಯಾವುದೇ ಕಾರಣದಿಂದ ಅಲ್ಲಿ ವೇದದ್ದು 3 ಮತ್ತು 4 ಅಂತ ಲೆಕ್ಕಕ್ಕೆ ಬರೋದಿಲ್ಲ. ಹಾಗಾಗಿ ಅಲ್ಲಿ ಉತ್ಪತ್ತಿ ಆಗೋರು ಯಾರು ಅಂದ್ರೆ ಪುರುಷ ದೇವರು. ಹಾಗಾಗಿ ವೇದದಲ್ಲಿ ಪುರುಷ ವೇದ ಒಂದನ್ನ ಹೇಳಿದ್ದಾರೆ. ಆಮೇಲೆ ಮಿಥ್ಯಾ ದೃಷ್ಟಿಗಳು ಇರಲಿಕ್ಕೆ ಸಾಧ್ಯ ಇರೋದ್ರಿಂದ ಮಿಥ್ಯಾ ದರ್ಶನನೂ ಇದೆ, ಅಸಂಯಮ, ಅಜ್ಞಾನ, ಅಶುದ್ಧತ್ವ ಇವೆಲ್ಲಾನು ಇರ್ತವೆ. ಲೇಷಗಳಲ್ಲಿ 2 ಲೇಷಗಳು 3 ಮತ್ತು 4ನೇ ಸ್ವರ್ಗದಲ್ಲಿ ಇರಲು ಸಾಧ್ಯ. 2 ಲೇಷ ಯಾವುವು ಅಂತಂದ್ರೆ ಪೀತಲೇಷ ಮತ್ತು ಪದ್ಮಲೇಷ. ಪೀತಲೇಷ ಸೌಧರ್ಮೈಶಾನದವರಿಗಿಂತ ಹೆಚ್ಚಿಗೆ ಉತ್ಕೃಷ್ಟ ವಿಶುದ್ಧಿ ಉಳ್ಳದಿರ್ತದೆ. ಅಂದ್ರೆ ಉತ್ಕೃಷ್ಟ ಒಳ್ಳೆಯ ರೀತಿಯಲ್ಲಿ ಇರ್ತದೆ, ಉತ್ತಮ ರೀತಿಯಿಂದ ಇರ್ತದೆ, ವಿಶುದ್ಧ ಅವಸ್ಥೆಯಲ್ಲಿದೆ. ಪದ್ಮಲೇಷ ಇಲ್ಲಿಂದ ಅಂದ್ರೆ ಈ ಸ್ವರ್ಗಗಳ ಮೇಲಿನ ಪಟಲಗಳಿಂದ ಪ್ರಾರಂಭ ಆಗ್ತದೆ. ಅಂದ್ರೆ ಜಗನ್ಯ ರೂಪದಲ್ಲಿ ಪದ್ಮಲೇಷ ಚಾಲು ಆಗ್ತದೆ. ಆದ್ರೆ ಮುಖ್ಯ ಯಾವುದಿದೆ? ಪೀತಲೇಷ ಇರ್ತದೆ. ಆದ್ರೆ ಇದೇ 2 ಕೂಡ 3 ಮತ್ತು 4ನೇ ಸ್ವರ್ಗದಲ್ಲಿ. ಆಮೇಲೆ ಪಾರಿಣಾಮಿಕ ಭಾವಗಳಲ್ಲಿ ಮಿಥ್ಯಾದೃಷ್ಟಿ ಮತ್ತು ಸಮ್ಯಕ್ ದೃಷ್ಟಿ ಎರಡರ ಕಥನದ ಅಪೇಕ್ಷೆ ಇರೋದ್ರಿಂದ ಜೀವತ್ವ, ಭವ್ಯತ್ವ, ಅಭವ್ಯತ್ವ ಈ 3 ಭಾವಗಳನ್ನು ಇಲ್ಲಿ ಹೇಳಬಹುದು. ಅಂದ್ರೆ ಒಟ್ಟು ಎಲ್ಲಾ ಸೇರಿ 32 ಭಾವಗಳು 3 ಮತ್ತು 4ನೇ ಸ್ವರ್ಗದಲ್ಲಿ ಆಗಲು ಸಾಧ್ಯ ಅಂತ ಹೇಳಿದ್ದಾರೆ. ತಿಳಿದು ದೇವಿಯರ ವಿಷಯ ಎಲ್ಲ ತಿಳಿದು ಲೇಷದ್ದು ಎಲ್ಲ ತಿಳಿತು. ಮೂರನೇ ಸ್ವರ್ಗ 4ನೇ ಸ್ವರ್ಗದಲ್ಲಿ ಯಾವ ದೇವಿಯರು ಉತ್ಪತ್ತಿಯಾಗುವುದಿಲ್ಲ. ಅಂದ್ರೆ 2ನೇ ಸ್ವರ್ಗದಿಂದ ಮೇಲೆ ಯಾವ ದೇವಿಯರು ಉತ್ಪತ್ತಿಯಾಗುವುದಿಲ್ಲ, ಜನಿಸುವುದಿಲ್ಲ. ಜನಿಸುವುದೆಲ್ಲ ಎಲ್ಲಿ ಅಂದ್ರೆ 1ನೇ ಮತ್ತು 2ನೇ ಸ್ವರ್ಗದಲ್ಲಿ ಮಾತ್ರ. 16 ಸ್ವರ್ಗಗಳಿಗೆ ಹೋಗಲಿರುವ ಎಲ್ಲಾ ದೇವಿಯರು ಜನಿಸುವುದು ಕೂಡ ಈ 2 ಸ್ವರ್ಗಗಳಲ್ಲಿ. ದೇವಿಯರ ಉತ್ಪತ್ತಿ ಸ್ಥಾನ 2ನೇ ಸ್ವರ್ಗದ ತನಕ ಮಾತ್ರ ಇದೆ. ಅದ್ರ ಮೇಲೆ ಎಷ್ಟೆಲ್ಲಾ ದೇವಿಯರಿದಾರಲ್ಲ ಅವ್ರದ್ದು ಇಲ್ಲಿಂದನೇ ಅವರು ಒಂದು ಕರ್ಕೊಂಡು ಹೋಗಿದ್ದಾರೆ ಅವರನ್ನ. ತಿಳಿತು? ಅದು ಎಲ್ಲಿ ಬೇಕಾದಲ್ಲಿ ಆಗಬಹುದು. ಅವರ ಆಯು ಯಾವಾಗ ಮುಗಿತದೆ ಅಲ್ಲಿ ಮುಗಿದು ಬಿಡ್ತು ಅಂತ ಅರ್ಥ. ಅವ್ರ ಆಯು ಎಲ್ಲಿದ್ದಾಗ ಮುಗಿತದೆ, ಕೆಳಗೆ ಬಂದ ಮೇಲೆ ಮುಗಿತದನೋ ಅಲ್ಲಿ ಎಲ್ಲೆಲ್ಲಿ ಹೋಗಿರ್ತಾರ ಅಲ್ಲೇನೆ ಮುಗಿತದನೋ, ಎಲ್ಲಿ ಬೇಕಾ ಮೇಲೆ ಹೋದ್ರೂ ಅವ್ರ ಆಯುಸ್ ಅಷ್ಟೇ ಇರುತ್ತೆ, 5 ಪಲ್ಯನೇ ಇರುತ್ತಾ? ಇಲ್ಲ, ಮೇಲೆ ಹೋದಂತೆ ಆಯು ಹೆಚ್ಚಿರ್ತದೆ. 16ನೇ ಸ್ವರ್ಗದ ತನಕ ಆಯು 55 ಪಲ್ಯ ಆಗ್ತದೆ. ಇಲ್ಲಿ ಅವ್ರು ಹುಟ್ಟಬೇಕಾದ್ರೆ ಮಾತ್ರ 5 ಪಲ್ಯ ಇರುತ್ತೆ. ಇಲ್ಲ, ಯಾರು 1ನೇ ಸ್ವರ್ಗ 2ನೇ ಸ್ವರ್ಗಕ್ಕೆ ಸಂಬಂಧಪಟ್ಟ ದೇವಿಯರಿದ್ದಾರೆ ಅವ್ರದ್ದು ಮಾತ್ರ 5 ಪಲ್ಯ. ಅದ್ರ ಮೇಲಿಂದು ಹೆಚ್ಚಾಗ್ತಾ ಹೋಗ್ತದೆ. 7 ಪಲ್ಯ
9 ಪಲ್ಯ ಹಿಂಗೆ ಹೆಚ್ಚಾಗ್ತದೆ. ಆಮೇಲೆ ಹೆಚ್ಚು ಹೋದಂತೆ ಲಾಸ್ಟಿಗೆ 16ನೇ ಸ್ವರ್ಗ ಬರೋ ತನಕ ಅಂದ್ರೆ 55 ಪಲ್ಯದ ಆಯುಷ್ಯ ಆಗ್ತದೆ. ಅಂದ್ರೆ ಹುಟ್ಟಬೇಕಾದ್ರೆ ಆಯಸ್ ತಗೊಂಡು ಹೋಗಿರ್ತಾರ, ಇಲ್ಲ ಮೇಲೆ ಹೋಗ್ತಾ ಏನಾದ್ರು ಇಲ್ಲ, ಯಾವುದೇ ಜೀವ ಆಯುವನ್ನ ಇಲ್ಲಿಂದ ತಗೊಂಡು ಹೋಗಿದ್ದೇ ಇರ್ತದೆ. ಯಾವ್ದು ಹಿಂದಿನ ಜನ್ಮದಲ್ಲಿ ಆಯು ಫಿಕ್ಸ್ ಆಗಿರ್ತದೆ. ಈ ಜನ್ಮದಲ್ಲಿ ನಾವು ಆಯು ಕಟ್ಕೊಳ್ಳೋದೇನಿಲ್ಲ. ನಾವಿಲ್ಲಿ ಎಷ್ಟು ವರ್ಷ ಬದುಕಬೇಕು, ಎಷ್ಟು ವರ್ಷ ಈ ಜೈಲು ಅನುಭವಿಸ್ಬೇಕು ಅನ್ನೋದು ಮೊದಲೇ ಫಿಕ್ಸ್ ಆಗಿರ್ತದೆ. ಕೋರ್ಟ್ ಜಜ್ಮೆಂಟ್ ಬಂದ ಮೇಲೆನೆ ಜೈಲಿಗೆ ಹಾಕ್ತಾರಲ್ಲ, ಹಾಗೇನೆ ಇಲ್ಲಿ ಕೂಡ ಮೊದಲೇ ಆಯು ಬಂದ ಆಗ್ತದೆ, ಇಷ್ಟೇ ವರ್ಷ ಇರ್ಬೇಕು ಅಂತ. ನಾವ್ ಇಲ್ಲಿ ಎಷ್ಟೇ ಡಾಕ್ಟರ್ ಹತ್ರ ತೋರಿಸ್ಕೊಂಡ್ರು ಅದು ಆಯುಧದಲ್ಲಿ ಏನು ಬದಲಾವಣೆ ಆಗುದಿಲ್ಲ. ಇನ್ನು ಇದ್ದದ್ದು ಕಡಿಮೆ ಆಗ್ತದೆ ಹೊರತಾಗಿ ಹೆಚ್ಚೇನಾಗುದಿಲ್ಲ. ಧನಭಯ್ಯಜಿ ಅವ್ರಿಗೆ 1, 2ನೇ ಗುಣಸ್ಥಾನ ಇದ್ರಲ್ಲಿ ಸ್ವರ್ಗದಲ್ಲಿ ಮಾತ್ರ ಸ್ತ್ರೀ ಪರ್ಯಾಯದ ಇದಾಗತ್ತೆ, ಮೇಲಿನ ಸ್ವರ್ಗಗಳಲ್ಲಿ ಅದರ ಜನನ ಆಗಲ್ಲ. ಇದಕ್ಕೆ ಕಾರಣ ಏನಾರು ಇದೆಯಾ ಭಯ್ಯಾಜಿ? ಕಾರಣ ಇರಬಹುದು, ಆದ್ರೆ ನನಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಆದ್ರೆ ಒಂದು ತರ್ಕದ ಮೂಲಕ ಹೇಳ್ಬಹುದು ಅಷ್ಟೇ. ಹೇಳಿ ಭಯ್ಯಾಜಿ. ಯಾರ ಏನಿದಾರಲ್ಲ ಅಂದ್ರೆ ಜನ್ಮದ ಅಪೇಕ್ಷದಿಂದ ನೋಡಿದ್ರೆ ನಪುಂಸಕ ವೇದದ ಜನ್ಮ ಎಲ್ಲಿ ತನಕ ಇದೆ? ಮಧ್ಯಲೋಕದ ತನಕ ಇದೆ. ಅಧೋಲೋಕದಲ್ಲಿ ಕಂಪಲ್ಸರಿ ಎಲ್ಲರದು ಕೂಡ, ನರಕದಲ್ಲಿ ಹೇಗೆ ಕೆಳಗೆ ಹೋಗ್ತೇವೆ ಹಾಗೆ ಎಲ್ಲರೂ ಕೂಡ ಏನಿದ್ದಾರೆ, ನಪುಂಸಕ ವೇದದಿಂದ ಜನ್ಮ ಇದೆ. ಅದರ ಮೇಲೆ ಮಧ್ಯಲೋಕದಲ್ಲಿ 3 ಪ್ರಕಾರದ ಜನ್ಮ ಇದೆ: ನಪುಂಸಕ ವೇದ, ಸ್ತ್ರೀ ವೇದ, ಪುರುಷ ವೇದ. ಆಮೇಲೆ ಸ್ವಲ್ಪ ಮೇಲೆ ಅಂದ್ರೆ 1 ಮತ್ತು 2ನೇ ಸ್ವರ್ಗದವರೆಗೆ ನೋಡ್ರಿ, ಮಧ್ಯ ಲೋಕದಲ್ಲಿಯೂ ಕೂಡ ಈ ಮನುಷ್ಯ ತಿರ್ಯಂಚರನ್ನ ಬಿಟ್ಟು ದೇವತೆಗಳೇನಿದಾರಲ್ಲ ಅಲ್ಲಿ ಸ್ತ್ರೀ ವೇದ ಪುರುಷ ವೇದ 2 ಉಳಿತು, ನಪುಂಸಕ ವೇದ ನಿಂತು ಬಿಡ್ತು. ಆಮೇಲೆ ತ್ರಿವೇದದ ಜನ್ಮ ಮಧ್ಯಲೋಕ ಅಧೋಲೋಕದಲ್ಲಿ ಸ್ವಲ್ಪ ಭಾಗದಿಂದ, ಎಲ್ಲೆಲ್ಲಿ ಇವರು ಭವನವಾಸಿ ಮತ್ತು ವ್ಯಂತರವಾಸಿಗಳ ಭವನಗಳಿದಾವಲ್ಲ ಅಲ್ಲಿ ಕೂಡ ಸ್ತ್ರೀ ಜನ್ಮ ಶುರುವಾಯ್ತು. ಅಲ್ಲಿಂದ ಮಧ್ಯಲೋಕದಿಂದ ಮೊದಲ ಮತ್ತು 2 ಸ್ವರ್ಗದವರೆಗೆ ಇಷ್ಟು ಪ್ರದೇಶ ಜನ್ಮಕ್ಕೆ ಸ್ತ್ರೀ ರೂಪದಲ್ಲಿ ಜನ್ಮ ತಾಳ್ಲಿಕ್ಕೆ ಅದು ಒಂದು ವೇದಿ ಅಂದ್ರೆ ಒಂದು ಸ್ಥಾನ, ಅದು ಮಧ್ಯಮ ರೂಪದ್ದಾಯ್ತು. ಇನ್ನು ಅದ್ರ ಮೇಲೆ ಏನ್ ಜನ್ಮ ಆಗ್ತದೆ ಅದೆಲ್ಲ ಉತ್ಕೃಷ್ಟ ರೂಪದಿಂದ, ವೇದದಲ್ಲಿ ಯಾವ್ದು ಉತ್ಕೃಷ್ಟ ಇದೆ ಅದ್ರದ್ದು ಮುಂದಿಂದೆಲ್ಲ 3ನೇ ಸ್ವರ್ಗದಿಂದ ಮಾತ್ರ ಪುರುಷ ವೇದದ ಜನ್ಮ ಇದೆ. ಈ ರೀತಿ ಒಂದು ವ್ಯವಸ್ಥೆ ಇರಬಹುದು. ಹೋಗ್ಲಿಕ್ಕೆ ತೊಂದರೆ ಇಲ್ಲ, 16 ತನಕ ಅವರ ನಿಯೋಗ ಇರ್ತದೆ, ಅಲ್ಲಿ ತನಕ ಹೋಗ್ತಾರೆ. ಆದ್ರೆ ಜನ್ಮ ಆಗುವ ಒಂದು ಪ್ರಕೃತಿ ಸಹಜವಾದಂತಹ ಒಂದು ಏನು ವ್ಯವಸ್ಥೆ ಇದೆ ಅದು ಸ್ತ್ರೀ ದೇವಿಯರ ಜನ್ಮದ ಸ್ಥಾನ 2ನೇ ಸ್ವರ್ಗದ ತನಕ ಮಾತ್ರ ಇದೆ. ಅದ್ರ ಮುಂದೆ ಕೂಡ ಮತ್ತೆ ದೇವತೆಗಳಿದ್ದಾರೆ, ಆದ್ರೆ ಒಬ್ಬರು ಸ್ತ್ರೀ ದೇವಿಯರಿಲ್ಲ 16ರ ಮುಂದೆ. ಜನ್ಮ ನಿಂತಿದ್ದು 2ಕ್ಕೆ, ಗಮನ ನಿಂತಿದ್ದು 16ಕ್ಕಿಂತ 16ಕ್ಕೆ. ಅದ್ರ ಮುಂದೆ ಇರೋದೆಲ್ಲ ಪುರುಷ ದೇವರುಗಳೇನೆ ಇರೋದು. ಹೀಗೊಂದು ವ್ಯವಸ್ಥೆ ಇದೆ. ನನಗೆ ಅನಿಸಿದ್ದು ಹೀಗೆ, ನಿಜವಾಗ್ಲೂ ಏನಿದೆ ಅದು ನನಗೆ ಗೊತ್ತಿಲ್ಲ. ಅಂದ್ರೆ ಭಯ್ಯಾಜಿ 1, 2ಕ್ಕ ಜನ್ಮ ಆದ ನಂತರ ಅವ್ರ ಇಲ್ಲಿಂದ ಅಲ್ಲಿಗೆ ಹೋಗಿ ಬಿಡ್ತಾರು ಸ್ತ್ರೀ ವೇದ ಅವರು. ಅವರ ದೇವರುಗಳು ಅವರಿಗೆ ಯಾವ ದೇವರ ನಿಯೋಗ ಪ್ರಾಪ್ತ ಆಗಿದೆ ಅಲ್ಲ ಆ ದೇವರಿಗೆ ಗೊತ್ತಾಗ್ತದೆ ನನ್ನ ದೇವಿಯರ ಜನ್ಮ ಆಗಿದೆ ಅಂತ ಅವರು ಬಂದು ಕರ್ಕೊಂಡು ಹೋಗ್ತಾರೆ. ಮತ್ತೆ ಇನ್ನೊಂದು ಹೇಗಿದೆ ಅಂತಂದ್ರೆ ಮೇಲೆ ಹೋದಂತೆ ಹೈಟ್ ಕಡಿಮೆ ಇದೆ, ಎತ್ತರ ಕಡಿಮೆ ಇರ್ತದೆ. ಹಾಗಾಗಿ ಅವರವರ ದೇವಿಯರು ಕೂಡ ಯಾವ ಸ್ವರ್ಗದ ದೇವಿಯರು ಅನ್ನೋದು ಕೂಡ ಅವ್ರ ಹೈಟ್ ನೋಡ್ಕೊಂಡೇ ತಿಳ್ಕೋಬಹುದು, ಏನ್ ಕನ್ಫ್ಯೂಷನ್ ಆಗೋ ಅವಶ್ಯಕತೆನೂ ಇರೋದಿಲ್ಲ. ಇನ್ನು ಅವರಿಗೆಲ್ಲ ಜ್ಞಾನ ಇದೆ ದೇವರುಗಳಿಗೆ, ನನ್ನ ದೇವಿಯರು ಯಾರು ಅನ್ನೋದು ಅವ್ರಿಗಂತೂ ಗೊತ್ತಾಗ್ತದೆ, ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ. ಭಯ್ಯಾಜಿ ಈಗ ಸೀತಾದೇವಿ ಆದಿಕ ದೀಕ್ಷೆ ತಗೊಂಡು 16ನೇ ಸ್ವರ್ಗದಲ್ಲಿ ಇದ್ದಾಳಲ್ಲ, ಪುರುಷ ಅಂದ್ರೆ
ದೇವತೆ ಆಗಿದ್ದಾರೆ, ದೇವ. ಹ್ಮ್ ಹಾ, ಪ್ರತೀಂದ್ರ ಸ್ಥಾನದಲ್ಲಿದ್ದಾರೆ. ಪ್ರತಿಯಿಂದ ಸ್ಥಾನ. ಹ್ಮ್ ಇಂದ್ರ ಪ್ರತೀಂದ್ರ ಯಾವ ತರ ಬಯಜಿ? ಇಂದ್ರನ ಪ್ರತಿರೂಪನಾದವನು ಪ್ರತೀಂದ್ರ. ಇಂದ್ರನಂತೆಯೇ ಅವನು ಕೂಡ ಇಂದ್ರ, ರಾಷ್ಟ್ರಪತಿ ಉಪರಾಷ್ಟ್ರಪತಿ ಇದ್ದ ಹಾಗೆ. ತಿಳಿದ್ರಿ? ಭಯ್ಯಾಜಿ, ಇಂದ್ರ ಪ್ರತೀಂದ್ರ ಬರೀ 12ನೇ ಸುಖದ ತನಕ ಅಂತ ಹೇಳ್ತಾರಲ್ವಾ, 16 ತನಕ ಇದ್ದಲ್ಲ? ಇಲ್ಲ, ಎಲ್ಲಾ ಕಡೆ ಇದ್ದಾರೆ. 16 ಸ್ವರ್ಗಗಳಲ್ಲಿ ನೋಡ್ರಿ, 16 ಸ್ವರ್ಗಗಳಲ್ಲಿ 12 ಇಂದ್ರ, 12 ಪ್ರತೀಂದ್ರ. 16 ಸ್ವರ್ಗ ಸೇರಿ 12 ಇಂದ್ರ, 12 ಪ್ರತೀಂದ್ರ, ಹೀಗೆ ಲೆಕ್ಕ. ಸರಿ ಭಯ್ಯಾಜಿ, ನಾನು 12ನೇ ಸ್ವರ್ಗದ ತನಕ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಇಲ್ಲ ಇಲ್ಲ, ಇವಾಗ ಸಾನತ್ ಕುಮಾರ ಮಹೇಂದ್ರದಲ್ಲಿ ಸಾನತ್ ಕುಮಾರ ಇಂದ್ರ, ಮಹೇಂದ್ರ ಪ್ರತೀಂದ್ರನ? ಇಲ್ಲ, ಸಾನತ್ ಕುಮಾರ ಇಂದ್ರ, ಹಾ. ಸಾನತ್ ಕುಮಾರ ಇನ್ನೊಬ್ಬ ಪ್ರತೀಂದ್ರ ಒಬ್ಬ ಬೇರೆ ಅಲ್ಲೇ ಇರ್ತಾನೆ. ಆಮೇಲೆ ಈ ಕಡೆ ಮಹೇಂದ್ರ ಒಬ್ಬ ಇಂದ್ರ, ಇನ್ನೊಬ್ಬ ಪ್ರತೀಂದ್ರ ಇರ್ತಾನೆ. ಸರಿ ಭಯ್ಯಾಜಿ. ಹೇಗಿದೆ ವ್ಯವಸ್ಥೆ ಅಂತಂದ್ರೆ, ಒಂದು ಮಾನ್ಯತೆ, ಇದರಲ್ಲಿ 2 ಮಾನ್ಯತೆ ಬರ್ತವೆ. ಅದರಲ್ಲಿ ಅತ್ಯಂತ ಪ್ರಸಿದ್ಧವಾದ ಮಾನ್ಯತೆ ಯಾವುದು ಅಂತಂದ್ರೆ ಸೌಧರ್ಮ, ಐಶಾನ, ಸಾನತ್ ಕುಮಾರ, ಮಹೇಂದ್ರ. ಇಂದ್ರರ ಅಪೇಕ್ಷದಿಂದ ತಗೊಳ್ಳಿ, ಆಮೇಲೆ ಈ ಪ್ರತೀಂದ್ರದ ಅದರಂತೆ ಲೆಕ್ಕ ಮಾಡ್ಕೊಳ್ಳಿ. ಸೌಧರ್ಮದಲ್ಲಿ ಒಬ್ಬ ಇಂದ್ರ, ಈ 4 ಸ್ವರ್ಗದಲ್ಲಿ ಒಬ್ಬೊಬ್ಬರು ಇಂದ್ರು. ಎಷ್ಟಾಯ್ತು? 4 ಜನ ಇಂದ್ರಾದ್ರು. ಆಮೇಲೆ ಬ್ರಹ್ಮ, ಬ್ರಹ್ಮೋತ್ತರ ಈ 2 ಸ್ವರ್ಗ ಸೇರಿ ಒಬ್ಬರು ಇಂದ್ರು. ಲಾಂತವ ಕಾಪಿಷ್ಟ ಒಬ್ಬ, ಲಾಂತವ ಕಾಪಿಷ್ಟ ಬ್ರಹ್ಮ ಬ್ರಹ್ಮೋತ್ತರದಲ್ಲಿ ಒಬ್ರು, ಲಾಂತವ ಕಾಪಿಷ್ಟದಲ್ಲಿ ಒಬ್ರು, ಶುಕ್ರ ಮಹಾಶುಕ್ರದಲ್ಲಿ ಒಬ್ರು, ಶತಾರ ಸಹಸ್ರಾರದಲ್ಲಿ ಒಬ್ರು. ಅದೇ ಒಬ್ರು ಅಂದ್ರೆ ಯಾರಾದ್ರೂ ಈ ಕಡೆ ಬ್ರಹ್ಮ ಬ್ರಹ್ಮೋತ್ತರದಲ್ಲಿ ಬ್ರಹ್ಮ ಇಂದ್ರ? ಅಲ್ಲಿ ಮಾನ್ಯತೆ ಬೇರೆ ಬೇರೆ ಇದೆ. ಒಂದು ಮಾನ್ಯತೆ ಪ್ರಕಾರ ಬ್ರಹ್ಮ ಬ್ರಹ್ಮೋತ್ತರದಲ್ಲಿ ಬ್ರಹ್ಮೇಂದ್ರ, ಮೊದಲನೇವರು. ಲಾಂತವ ಕಾಪಿಷ್ಟದಲ್ಲಿ ಲಾಂತವೇಂದ್ರ, ಆಮೇಲೆ ಶುಕ್ರ ಮಹಾಶುಕ್ರದಲ್ಲಿ ಶುಕ್ರೇಂದ್ರ, ಶತಾರ ಸಹಸ್ರಾರದಲ್ಲಿ ಶತಾರೇಂದ್ರ. ಹೀಗೆ 4 ಇಂದ್ರರು, 4 ಯುಗಲಗಳಲ್ಲಿ 8 ಸ್ವರ್ಗಗಳನ್ನ ಕೂಡಿಸಿ. ಆಮೇಲೆ ಆಣತೇಂದ್ರ ಒಬ್ಬ, ಪ್ರಾಣತೇಂದ್ರ ಒಬ್ಬ, ಆರಣೇಂದ್ರ ಒಬ್ಬ, ಅಚ್ಯುತೇಂದ್ರ ಒಬ್ಬ. ಅಲ್ಲಿ ಒಂದೊಂದ್ರಲ್ಲಿ ಒಬ್ಬೊಬ್ರು, 12 ಒಟ್ಟು. 12 ಆಯ್ತು. ಇನ್ನು ಎಲ್ಲೆಲ್ಲಿ ಇವ್ರು ಇದಾರಲ್ಲ, ಇಲ್ಲಿ ಒಬ್ಬೊಬ್ರು ಇವರಿಗೆ ಸಂಬಂಧಪಟ್ಟ ಹಾಗೆ ಒಬ್ಬೊಬ್ರು ಪ್ರತೀಂದ್ರ ಇರ್ತಾರೆ. 12 ಇಂದ್ರ, 12 ಪ್ರತೀಂದ್ರ. ತಿಳಿತು? ಹೇಳ್ರಿ. ಮೊದಲಿನ 4 ಸ್ವರ್ಗಗಳಲ್ಲಿ 4 ಜನ ಇಂದ್ರರಿರ್ತಾರೆ ಅಲ್ವಾ? ಇದು ಮೇಲಿನ 4 ಸ್ವರ್ಗಗಳಲ್ಲೂ 4 ಇಂದ್ರಿಯರಿರ್ತಾರೆ. ಸೌಧರ್ಮ, ಈಶಾನ, ಸಾನತ್ ಕುಮಾರ, ಮಹೇಂದ್ರ, ಇಲ್ಲಿ ಎಲ್ಲಾ ಕಡೆ ಒಂದೊಂದ್ ಸ್ವರ್ಗಕ್ಕೆ ಒಬ್ಬೊಬ್ರು ಇಂದ್ರ. 4. ಬ್ರಹ್ಮ ಬ್ರಹ್ಮೋತ್ತರ ಸೇರಿ ಒಬ್ರು, ಲಾಂತವ ಕಾಪಿಷ್ಟ ಸೇರಿ ಒಬ್ರು, ಶುಕ್ರ ಮಹಾಶುಕ್ರ ಸೇರಿ ಒಬ್ರು, ಶತಾರ ಸಹಸ್ರಾರ ಸೇರಿ ಒಬ್ರು. ಇಲ್ಲಿ 2 ಕೂಡಿ ಒಬ್ಬೊಬ್ರದ್ದು ಬರ್ತದೆ. ಆಮೇಲೆ ಆನದ ಒಬ್ರು, ಪ್ರಾಣತದಲ್ಲಿ ಒಬ್ರು, ಆರಣದಲ್ಲಿ ಒಬ್ರು, ಅಚ್ಯುತದಲ್ಲಿ ಒಬ್ರು. ಇದೇನಿದೆಲ್ಲ ಇವ್ರ ಜೊತೆ ಒಬ್ಬೊಬ್ರು ಪ್ರತೀಂದ್ರ ಲೆಕ್ಕ. ಇವ್ರೇನ್ 12 ಇಂದ್ರ ಇದಾರೆ, ಇವರಿಗೆ ತಕ್ಕಂತಾನೆ ಒಬ್ಬೊಬ್ರು ಪ್ರತೀಂದ್ರ ಇರ್ತಾರೆ. ಆಯಾ ಸ್ವರ್ಗದಲ್ಲಿ ಇಂದ್ರ ಎಲ್ಲಿರ್ತಾರೋ ಅದೇ ಸ್ವರ್ಗದಲ್ಲೇ ಪ್ರತೀಂದ್ರ ಇರ್ತಾರೆ. ಡಿಪಾರ್ಟ್ಮೆಂಟ್ ಚೇಂಜ್ ಇರಬಹುದು, ಒಟ್ಟಾರೆಯಾಗಿ ಲೊಕೇಶನ್ ಅದೇ. ಹಾ, ಸರಿ ಭಯ್ಯಾಜಿ. ಮುಂದೆ ಹೋದ್ರಿ. ವಿಶೇಷ: ಸಾನತ್ ಕುಮಾರ ಮಹೇಂದ್ರ ಸ್ವರ್ಗದ
ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಭಾವಗಳು 25 ಮತ್ತು ಸಾಸಾಧನ ಗುಣಸ್ಥಾನದಲ್ಲಿ ಮಿಥ್ಯಾದರ್ಶನ ಹಾಗೂ ಅಭವ್ಯತ್ವದ ಅಭಾವದಲ್ಲಿ 23 ಭಾವಗಳು ಇರುತ್ತವೆ. ಮೊದಲನೇ ಗುಣಸ್ಥಾನದ ಹೋದ್ರೆ ಮಿಥ್ಯಾತ್ವ ಗುಣಸ್ಥಾನ ಔಪಶಮಿಕ ಮತ್ತು ಕ್ಷಾಯಿಕ ಭಾವಗಳಿರೋದಿಲ್ಲ. ಕ್ಷಾಯೋಪಶಮಿಕ ಭಾವ 10, ಔದಯಿಕ 12, ಪರಿಣಾಮಿಕ 3. ಒಟ್ಟು 25 ಭಾವಗಳು. ಸಾನತ್ ಕುಮಾರ ಮತ್ತು ಮಹೇಂದ್ರ ಸ್ವರ್ಗದಲ್ಲಿ ಇಲ್ಲಿವರೆಗೂ ಏನಾಯ್ತು, ಸಾಮಾನ್ಯ ಅಪೇಕ್ಷಾದಿಂದ ಭಾವಗಳನ್ನ ನೋಡಿದೆವು. ಅದರ ಸಮ್ಯಕ್ತ್ವ ಮತ್ತು ಮಿಥ್ಯಾತ್ವದ ಅಪೇಕ್ಷಾರಿ ಒಂದು ಹೀಗೆ ಆಯ್ತು. ಅದಾದ್ಮೇಲೆ ಮಿಥ್ಯಾತ್ವ ಗುಣಸ್ಥಾನ ಇರುವ ಅಂದ್ರೆ ಇಲ್ಲಿ ವಿಶೇಷತೆ ಬಂತು. ಪರ್ಟಿಕ್ಯುಲರ್ಲಿ 1ನೇ ಗುಣಸ್ಥಾನವುಳ್ಳ ಜೀವರದ್ದು ಮಾತ್ರ ಮತ್ತು ಸಾನತ್ ಕುಮಾರ ಮಹೇಂದ್ರ ಸ್ವರ್ಗದ ಜೀವರುಗಳಲ್ಲಿ ಇಲ್ಲಿ ಆಯುಷ್ಯ ಎಷ್ಟಿದೆ? ಸಾನತ್ ಕುಮಾರ ಮಹೇಂದ್ರ ಸ್ವರ್ಗದಲ್ಲಿ ದೇವರುಗಳ ಆಯುಷ್ಯ 7,000 ಉಪಮ ಕಾಲ ಇದೆ. ಆಮೇಲೆ ದೇವಿಯರ ಆಯುಷ್ಸು ಎಷ್ಟಿದೆ? ಐದು ಪಲ್ಯಕ್ಕಿಂತ ಹೆಚ್ಚಿರ್ತದೆ. 7 ಪಲ್ಯದ ತನಕ ಇರಬಹುದು. ಇಂದ್ರಂದು 7 ಸಾಗರ. 7 ಸಾಗರ. 7 ಸಾಗರ. ಹೌದು, 7 ಸಾಗರ. ಸೌದರ ಮೇಷಾನದಲ್ಲಿ ಇಂದ್ರಂದು 2 ಸಾಗರ. ಉತ್ಕೃಷ್ಟ ಆಯುಷ್ಯದು ಅಂದ್ರೆ ಆಯಾ ಸ್ವರ್ಗದ ಪಟಲಗಳಿರ್ತವೆ. ಆ ಪಟಲಗಳಲ್ಲಿ ಕೆಳಗೆ ಇದ್ದ ಹಾಗೆ ಆಯು ಕಡಿಮೆ ಇರ್ತದೆ. ಹಿಂದಿನ ಸ್ವರ್ಗದ ಉತ್ಕೃಷ್ಟ ಆಯಸ್ಸು ಮುಂದಿನ ಸ್ವರ್ಗದ ಜಗನ್ಯ ಆಯುಷ್ಸಾಗಿರ್ತದೆ. ಈಗ ಸೌದರ ಮೇಷಾನ ಸ್ವರ್ಗದಲ್ಲಿ 2 ಸಾಗರ ಕಡಿಮೆ ಇದೆ ಅಂತಂದ್ರೆ ಹೆಚ್ಚಿದೆ ಅಂತಂದ್ರೆ ಸಾನತ್ ಕುಮಾರ ಮಹೇಂದ್ರದಲ್ಲಿ ಅದು ಜಗನ್ಯ ಆಗಿರ್ತದೆ, ಕಡಿಮೆ ಆಗಿರ್ತದೆ. ಅಲ್ಲಿಂದ ಒಂದೊಂದು ಪಟಲದಲ್ಲಿ ಇಂತಿಷ್ಟ ಆಯುಷ್ಯ ಅಂತ ಇರ್ತದೆ. ಅವ್ರು ಯಾರು ಉತ್ತಮ ಪಟಲಗಳಲ್ಲಿ ಮೇಲಿನ ಪಟಲಗಳಲ್ಲಿ ಯಾರು ಜನ್ಮ ತಾಳಿದ್ದಾರೆ ಅವರಿಗೆ ಆ ಸ್ವರ್ಗದ ಉತ್ಕೃಷ್ಟ ಆಯುಷ್ಯ ಇರುತ್ತದೆ. ಹೀಗೆ ಒಂದು ವ್ಯವಸ್ಥೆ ಇದೆ. ಭಯ್ಯಾಜಿ, ಮೊದಲನೇ ಸ್ವರ್ಗದಲ್ಲಿ 2 ಸಾಗರ ಉತ್ಕೃಷ್ಟ ಆಯುಷ್ಯ ಅಂದ್ರೆ ಮಿನಿಮಮ್ ಎಷ್ಟಿರುತ್ತೆ? ಮಿನಿಮಮ್ 1 ಪಲ್ಯಕ್ಕಿಂತ ಹೆಚ್ಚು. 1 ಪಲ್ಯದ ಮೇಲೆ ಒಂದಷ್ಟು ಕರೋಡ್ಗಟ್ಲೆ ಇರ್ತದೆ. ಅದೇ ಒಬ್ಬೊಬ್ಬರಿಗೆ ಒಂದೊಂದು ಆಯುಷ್ಯ ಇರ್ಬೋದು. ಯಾರಿಗೆ ಬೇಕಾದ್ರೂ ಎಷ್ಟು ಬೇಕಾದ್ರೂ ಇರ್ಬೋದು. ಅದೇ ಅವರು ಎಷ್ಟು ಕಟ್ಕೊಂಡು ಹೋಗಿದ್ರೆ ಆ ಪ್ರಕಾರ ಆಗುತ್ತೆ, ಅಕಾಲ ಮರಣ ಆಗೋದಿಲ್ಲ. ಮಿನಿಮಮ್ 1ನೇ ಸ್ವರ್ಗದಲ್ಲಿ ಕಡಿಮೆ ಅಂದ್ರೆ 1 ಪಲ್ಯಕ್ಕಿಂತ ಹೆಚ್ಚಂದ್ರೆ 2 ಸಾಗರದ ಮೇಲೆ ಸ್ವಲ್ಪ. ಸರಿ ಬಿಡಿ. ಹೀಗಿರ್ತದೆ. ಈಗ ಮಿಥ್ಯಾತ್ವ ಗುಣಸ್ಥಾನ ಇರುವಂತಹ ಸಂದರ್ಭದಲ್ಲಿ ಮಿಥ್ಯಾತ್ವ ಗುಣಸ್ಥಾನ ಇರುವಾಗ ಸಾನತ್ ಕುಮಾರ ಮಹೇಂದ್ರ ಸ್ವರ್ಗದ ಜೀವರುಗಳಲ್ಲಿ ಔಪಶಮಿಕ ಮತ್ತು ಕ್ಷಾಯಿಕ ಭಾವಗಳು ಇರುವುದಿಲ್ಲ. ಯಾಕೆ ಅಂತಂದ್ರೆ ಮಿಥ್ಯಾತ್ವ ಗುಣಸ್ಥಾನ ಇರುವಾಗ ಇವೆರಡೂ ಭಾವಗಳು ಇರಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಕ್ಷಾಯೋಪಶಮಿಕ ಭಾವಗಳು ಆಗಲು ಸಾಧ್ಯ. ಕ್ಷಾಯೋಪಶಮಿಕ ಭಾವಗಳು ಆಗಲಿಕ್ಕೆ ಸಾಧ್ಯ.
ಮಿಥ್ಯಾತ್ವ ಇರುವಾಗ ಜ್ಞಾನ ಇರುವುದಿಲ್ಲ, ಸಮ್ಯಕ್ ಜ್ಞಾನ ಇರುವುದಿಲ್ಲ, ಹಾಗಾಗಿ ಜ್ಞಾನ ಇಲ್ಲ ಅಂತ ಹೇಳಿದ್ದಾರೆ. 3 ಅಜ್ಞಾನಗಳಿರಲಿಕ್ಕೆ ಸಾಧ್ಯ. ಕೋಮತಿ, ಕುಶುತ, ಕುವೌತಿ. ಮ್ಯೂಟ್ ಮಾಡ್ಕೊರಿ. ಆಮೇಲೆ 3 ಅಜ್ಞಾನಗಳಿರಲಿಕ್ಕೆ ಸಾಧ್ಯ. ಕೋಮತಿ, ಕುಶುತ, ಕುವೌತಿ. ಅವಧಿ ದರ್ಶನ ಇಲ್ಲಿ ಹೇಳಲಿಲ್ಲ. ಯಾಕೆ ಹೇಳಿಲ್ಲ ಅಂತಂದ್ರೆ ಸಮ್ಯಕ್ ಜ್ಞಾನದ ಅವಧಿ ಜ್ಞಾನ ಯಾವಾಗಿರ್ತದಲ್ಲ ಸಮ್ಯಕ್ ದರ್ಶನ ಜೊತೆಗೆ, ಆವಾಗ ಅವಧಿ ದರ್ಶನವನ್ನು ಹೇಳಿದ್ದಾರೆ. ಹಾಗಾಗಿ 2 ದರ್ಶನಗಳು, ಚಕ್ಷು ದರ್ಶನ, ಅಚಕ್ಷು ದರ್ಶನ. ಇನ್ನು ಕ್ಷಾಯೋಪಶಮಿಕ ಲಬ್ಧಿಗಳು 5 ಇವೆ. ಅವು 5 ಇದ್ದೇ ಇರ್ತವೆ. ಹೀಗೆ 3 ಅಜ್ಞಾನ, 2 ದರ್ಶನ, 5 ಲಬ್ಧಿ, 10 ಕ್ಷಾಯೋಪಶಮಿಕ ಭಾವಗಳಾಗ್ತವೆ. ಇನ್ನು ಮಿಥ್ಯಾತ್ವ ಇರೋದರಿಂದ ಕ್ಷಾಯೋಪಶಮಿಕ ಭಾವಗಳಲ್ಲಿ ಸಮ್ಯಕ್ತ್ವನೂ ಇಲ್ಲ, ಮುಂದೆ ಚಾರಿತ್ರ, ಕೈಮಾತೈಮಂತೂ ಇಲ್ಲವೇ ಇಲ್ಲ. ಆಮೇಲೆ ಔದೈಕ ಭಾವಗಳಲ್ಲಿ ಕರ್ಮದ ಉದಯದಿಂದ ಆಗುವಂತ ಭಾವಗಳನ್ನ ಔದೈಕ ಭಾವ ಅಂತ ಕರೀತಾರೆ. ದೇವಗತಿಯ ಉದಯದಲ್ಲಿದೆ, ಅದಕ್ಕಾಗಿ ದೇವಗತಿಯ ಔದೈಕ ಭಾವ ಇದೆ. ಆಮೇಲೆ ಕಷಾಯಗಳಲ್ಲಿ 4 ಕಷಾಯಗಳಿವೆ. ಕ್ರೋಧ, ಮಾನ, ಮಾಯಾ, ಲೋಭ. ಈ 4 ಇರ್ತವೆ. ಇಲ್ಲಿ ಮಿಥ್ಯಾದೃಷ್ಟಿಗಳಿದ್ದರೂ 3ನೇ ಮತ್ತು 4ನೇ ಸ್ವರ್ಗದಲ್ಲಿ ಜನ್ಮದ ಆ ಸ್ವರ್ಗದಲ್ಲಿ ಜನ್ಮದ ಅಪೇಕ್ಷಾದಿಂದ ವೇದ ಆ ಸ್ವರ್ಗಕ್ಕೆ ಸಂಬಂಧಪಟ್ಟ ಹಾಗೆ ಪುರುಷ ವೇದ ಒಂದೇ ಭಾವ ಇರುವುದು. ಆಮೇಲೆ ಮಿಥ್ಯಾದರ್ಶನ ಇದೆ. ಯಾಕೆಂದ್ರೆ ಮಿಥ್ಯಾತ್ವ ಗುಣಸ್ಥಾನ ಇದೆ. ಅಜ್ಞಾನ, ಅಸಂಯಮ, ಸಿದ್ಧತ್ವ ಇವು ಕಂಪಲ್ಸರಿ ಇದ್ದೇ ಇರ್ತಾವು ಔದೈಕ ಭಾವದಲ್ಲಿ. ಇಲ್ಲಿ 3 ಮತ್ತು 4ನೇ ಸ್ವರ್ಗದಲ್ಲಿ ಲೇಷಗಳಲ್ಲಿ 2 ಲೇಷ ಇರ್ತವೆ. ಪೀತಲೇಷ ಮತ್ತು ಪದ್ಮಲೇಷ. ಪದ್ಮಲೇಷದಲ್ಲಿ ಕಡಿಮೆ ಪ್ರಮಾಣದ ಪದ್ಮ ಇರ್ತದೆ, ಅಂದ್ರೆ ಜಗನ್ಯ ಪದ್ಮ ಇರ್ತದೆ. ಪೀಠದಲ್ಲಿ ಉತ್ಕೃಷ್ಟ ಇರ್ತದೆ. ಆಮೇಲೆ ಮಿಥ್ಯಾತ್ವ ಗುಣಸ್ಥಾನದ ಅಪೇಕ್ಷದಿಂದ ಜೀವತ್ವ, ಭವ್ಯತ್ವ, ಅಭವ್ಯತ್ವ ಈ 3 ಪಾರಿಣಾಮಿಕ ಭಾವಗಳಾಗಲು ಸಾಧ್ಯ. ಹೀಗೆ ಎಲ್ಲ ಸೇರಿ 25 ಭಾವಗಳು 3 ಮತ್ತು 4ನೇ ಸ್ವರ್ಗದಲ್ಲಿ ಆಗಲು ಸಾಧ್ಯ ಅಂತ ಹೇಳಿದ್ದಾರೆ. ತಿಳಿತು? ನಮ್ಗೆ ಯಾವ್ದು ಉತ್ಕೃಷ್ಟ ಮತ್ತೆ ಯಾವ್ದು ಜಗನ್ಯ? ಏನು ಲೇಷಾದಾಗ್ರಿ ಯಾವ್ದು ಉತ್ಕೃಷ್ಟ ಮತ್ತೆ ಯಾವ್ದು ಜಗನ್ಯ? ಪೀತಲೇಷ 3 ಮತ್ತು 4ನೇ ಸ್ವರ್ಗದಲ್ಲಿ ಉತ್ಕೃಷ್ಟ ಮತ್ತೆ ಯಾವ್ದು ಜಗನ್ಯ? 3 ಮತ್ತು 4ನೇ ಸ್ವರ್ಗದಲ್ಲಿ ಪೀತಲೇಷ ಉತ್ಕೃಷ್ಟ, ಪದ್ಮಲೇಷ ಜಗನ್ಯ ಇರ್ತದೆ. ಪೀತ ಉತ್ಕೃಷ್ಟ, ಪದ್ಮ ಜಗನ್ಯ. ನೀವು ಈ ಸಾನತ್ ಕುಮಾರ್ ಮಹೇಂದ್ರ ಸ್ವರಕ್ಕಾಗ್ರಿ ದೇವಿದ ಆಯುಷ್ಯ 7 ಪಲ್ಯ ಹೇಳಲ್ಲ. ಹಲೋ, ದೇವಿಗಳ್ದ ಆಯುಷ್ಯ 7 ಪಲ್ಯ ಹೇಳ್ರಿ ಅಂದ್ರೆ ನೀವು ಸಾನತ್ ಕುಮಾರ್ ಮಹೇಂದ್ರ ಸ್ವರಕ್ಕಾಗ್ರಿ ದೇವಿಯ ದುಸರೆ ಸ್ವರ್ಗ ಬಗ್ಗೆ ಉತ್ಪನ್ನ ಹೋಗ್ತೀವಿ. ಏನ್ರಿ ತಿಳಿತಾ ಇಲ್ಲ. ಹಲೋ ಹಲೋ ಹೇಳ್ರಿ. ಅದ ಇದು ಸಾನತ್ ಕುಮಾರ್ ಮಹೇಂದ್ರ ಸ್ವರಕ್ಕಾಗ್ರಿ ದೇವಿಗಳ್ದ ಆಯುಷ್ಯ ಸಾನತ್ ಕುಮಾರ್ ಮತ್ತು ಮಹೇಂದ್ರ ಸ್ವರ್ಗದಾಗ್ರಿ ದೇವಿದ ಆಯುಷ್ಯ 7 ಪಲ್ಯ ಹೇಳ್ರಲ್ರಿ ನೀವು. ಯಾಕಂದ್ರೆ ಹಿಂದ್ಗಡೆ ಒಂದ್ ಟಿಪ್ ಐತ್ರಲ್ಲ, देवी या दूसरे स्वर्ग तक ही उत्पन्न होती है, अतः सानत कुमार महेंद्र स्वर्ग में मात्र पुरुष वेद ही रहेगा. ವೇದ ಕೇಳ್ತಾ ಇದ್ದೀರಲ್ಲ, ಹಿಂದ್ಗಡೆ ಟಿಪ್ ಐತ್ರಲ್ಲ, देवी या दूसरे स्वर्ग तक ही उत्पन्न होती है ऐसा ಉತ್ಪನ್ನ 2ನೇ ಸ್ವರ್ಗ ತನಕ ಮಾತ್ರ ಆಗ್ತಾರೆ. ಆದ್ರೆ ಅವರ ಗಮನ 16ನೇ ಸ್ವರ್ಗ ತನಕ ಆಗ್ತದೆ. ಮುಂದಿನ ಸ್ವರ್ಗಗಳಲ್ಲಿ ಇರುವಂತ ದೇವಿಯರ ಜನ್ಮವು 2ನೇ ಸ್ವರ್ಗದ ತನಕ ಮಾತ್ರ ಆಗ್ತದೆ.
ಕೇಳಿಸ್ತಾ ಇದೆ ನಾನು ಮಾತಾಡೋದು? ಕೇಳಿಸ್ತಾ ಇದೆ ಭಯಜಿ. ಅವ್ರೇನೆ ಎಕ್ಸಿಟ್ ಆದ್ರು, ಅವ್ರದ್ದು ಕ್ಲಿಯರ್ ಇರ್ಲಿಲ್ಲ ವಾಯ್ಸ್ ಕ್ಲಿಯರ್. ಒಂದೇನಾ ಭಯ್ಯಾಜಿ, ಈಗ ಸನತ್ ಕುಮಾರ ಇಂದ್ರನಿಗೆ ಅವ್ರಿಗೆ ಜ್ಞಾನ ಅದೆಲ್ಲ ಈ ಥರ ಇಂದ್ರರಿಗೂ ಅದೇ ಥರ ಇರುತ್ತೆ ಜ್ಞಾನ. ಈಗ 4 ಜನ ಅಂತೂ ತೀರ್ಥಂಕರರಿಗೆ ಪಂಚ ಕಲ್ಯಾಣ ಮಾಡೋರಾಗ್ತಾರೆ, ಸನತ್ ಕುಮಾರ, ಮಹೇಂದ್ರ ಮತ್ತು ಈಶಾನ್ಯ ಅಂತ. ಅದರಿಂದ ಅದೇ ಥರ ಸಮವಾಗಿ ಇರುತ್ತೆ ಅವ್ರದ್ದು ಎಲ್ಲ ಜ್ಞಾನ. ಮೇಲೆ ಮೇಲೆ ಹೋದಂತೆ ಆಯುಷ್ಯ ಹೆಚ್ಚು ಬರ್ತದೆ, ಅವಧಿ ಜ್ಞಾನದ ವ್ಯಾಪ್ತಿಯೂ ಹೆಚ್ಚಾಗ್ತದೆ. ಸಧರ್ಮೇಂದ್ರ ಜ್ಞಾನ ಇದು ದ್ವಾದಶ ಅಂಗದ ಜ್ಞಾನಿ ಇರ್ತಾನೆ, ಆ ಥರ ಇರ್ತಾರೆ. ಆದ್ರಿಂದ ಇವರಿಗೂ ಅಷ್ಟೇ ಜ್ಞಾನ ಇರುತ್ತೆ. ಇವ್ರು ಏನ್ ಕೆಳಗಿನವ್ರು ಇದಾರಲ್ಲ, ಇವರಿಗಿಂತ ಜ್ಞಾನ ಮೇಲಿನವ್ರಿಗೆ ಹೆಚ್ಚೆ ಇರ್ತದೆ. ತಿಳಿಯುವಂತ ಸಾಮರ್ಥ್ಯ ಹೆಚ್ಚಿರ್ತದೆ, ಪ್ರದೇಶನೂ ಹೆಚ್ಚಿರ್ತದೆ. ಆದ್ರೆ ಶರೀರದ ಎತ್ತರ ಕಡಿಮೆ ಇರ್ತದೆ, ಬಲ ಹೆಚ್ಚಿರ್ತದೆ. ಏನೇನ್ ಹೆಚ್ಚಿರ್ತದೆ ಅಂತಂದ್ರೆ, ಮೇಲೆ ಮೇಲೆ ಹೋದಂತೆ ನೋಡ್ರಿ, ಮೇಲೆ ಮೇಲೆ ಹೋದಂತೆ ಗತಿ ಶರೀರ ಪರಿಗ್ರಹಾಭಿಮಾನತೋ ಹೀನಾಹ. ಗಮನಾಗಮನ ಸಾಮರ್ಥ್ಯ ಹೆಚ್ಚಿದೆ, ಆದ್ರೆ ಗಮನಾಗಮನ ಕಡಿಮೆ ಇರ್ತದೆ. ಶರೀರ ಬಲ ಹೆಚ್ಚಿರ್ತದೆ ಮತ್ತು ಶರೀರದಲ್ಲಿ ಬಲ ಹೆಚ್ಚಿರ್ತದೆ, ಆದ್ರೆ ಹೈಟ್ ಕಡಿಮೆ ಇರ್ತದೆ. ಪರಿಗ್ರಹ ಅಭಿಮಾನ ಏನಿದೆ, ಕೆಳಗಿನವರಲ್ಲಿ ಹೆಚ್ಚಿರ್ತದೆ, ಮೇಲಿನವರಲ್ಲಿ ಕಡಿಮೆ ಇರ್ತದೆ. ಆಮೇಲೆ ಇವೆಲ್ಲ ಕಡಿಮೆ ಕಡಿಮೆ ಇರ್ತಾವ, ಆದ್ರೆ ಇವು ಏನು ಉಳಿದದ್ದು ಆನಂದ, ಸುಖ, ಶಕ್ತಿ ಇವೆಲ್ಲ ಏನಿರ್ತಾವ ಹೆಚ್ಚೆಚ್ಚು. ಆಯುಷ್ಯ ಮೇಲಿನವರಲ್ಲಿ ಹೆಚ್ಚೆಚ್ಚಿರ್ತದೆ. ವೃದ್ಧಿಗಳು ಹೆಚ್ಚಿರುತ್ತೆ ಅಲ್ಲ ಭಯ್ಯಾಜಿ? ಸಾಮರ್ಥ್ಯದ ಅಪೇಕ್ಷದಿಂದ ಹೆಚ್ಚಿರ್ತದೆ. ಅವರ ಬಲ ಅಂದ್ರೇನೆ ಅದು ವೃದ್ಧಿನೇ ಇರ್ತದೆ. ವೃದ್ಧಿ ಶಾರೀರಿಕವಾಗಿನೂ ಆಯ್ತು, ವೃದ್ಧಿಗಳ ರೂಪದಿಂದನೂ ಆಯ್ತು. ಅದ್ರ ಹಿಂದಿನ ಸೂತ್ರ ಹೇಳಿದ್ರೆ ಗೊತ್ತಾಗುತ್ತೆ ಅವರಿಗೆ. ಸ್ಥಿತಿ ಪ್ರಭಾವ ಸುಖದ್ಯುತಿ ಲೇಷ್ಯ ವಿಶುದ್ಧೀಂದ್ರಿಯಾವಧಿ ವಿಷಯತೋಧಿಕಾಹ. ಸ್ಥಿತಿ ಅಂದ್ರೆ ಆಯುಷ್ಯ ಹೆಚ್ಚಿದೆ. ಪ್ರಭಾವ, ಅವರು ತಮ್ಮ ಪ್ರಭಾವವನ್ನ ಕೆಳಗಿನವರಿಗಿಂತ ಹೆಚ್ಚಿನ ಪ್ರದೇಶಗಳಲ್ಲಿ, ಹೆಚ್ಚಿನ ಜೀವರಲ್ಲಿ ತಮ್ಮ ಪ್ರಭಾವವನ್ನ ವೃದ್ಧಿ ಸಿದ್ಧಿ ಇತ್ಯಾದಿಗಳನ್ನು ತೋರಿಸಬಹುದು. ದ್ಯುತಿ, ಅವರ ಶರೀರದ ಕಾಂತಿ ಕೂಡ ಕೆಳಗಿನವರಿಗಿಂತ ಮೇಲಿನವರಲ್ಲಿ ಹೆಚ್ಚಿರ್ತಾ ಹೋಗ್ತದೆ. ದ್ಯುತಿ ಲೇಷದಲ್ಲಿ ವಿಶುದ್ಧ ಲೇಷ ಇರ್ತದೆ, ಕೆಳಗಿನವರಿಗಿಂತ ಮೇಲಿನವರಲ್ಲಿ ಲೇಷ ಹೆಚ್ಚಿರ್ತದೆ, ಉತ್ತಮ ಲೇಷ ಆಗ್ತಾ ಹೋಗ್ತದೆ. ದ್ಯುತಿ ಪ್ರಭಾವ ಸುಖ, ದ್ಯುತಿ ಸುಖ ಕೂಡ ಹೆಚ್ಚಿರ್ತದೆ. ದ್ಯುತಿ ಲೇಷ ವಿಶುದ್ಧಿ ಇಂದ್ರಿಯಾವಧಿ, ಇಂದ್ರಿಯಗಳ ವಿಷಯದ ಸಾಮರ್ಥ್ಯ ಹೆಚ್ಚಿರ್ತದೆ. ಇದೆಲ್ಲಾನು ಅವಧಿ ಜ್ಞಾನದ ಸೀಮಾ ಕೂಡ ಹೆಚ್ಚಿರ್ತದೆ. ಹೀಗೆ ಮೇಲೆ ಮೇಲೆ ಹೋದಂತೆ ಇವೆಲ್ಲ ಹೆಚ್ಚಾಗ್ತಾ ಇರ್ತಾವೆ. ಕೆಳಗಡೆ ಇವು ಕಡಿಮೆ ಮೇಲಿನವರಿಗಿಂತ ಕಡಿಮೆ ಆಗ್ತಿರ್ತವೆ. ತಿಳಿದ್ರಿ? ಹಾ ತಿಳಿತು ಭಯ್ಯಾಜಿ. ಇನ್ನು ಎರಡನೇ ಗುಣಸ್ಥಾನದಲ್ಲಿ ನೋಡುವುದಾದ್ರೆ ಇದೇ ರೀತಿಯ ಭಾವಗಳು ಬರುತ್ತವೆ. ಆದ್ರೆ ಔದಯಿಕ ಭಾವದಲ್ಲಿ ಮಿಥ್ಯಾಶ್ಚರ್ಯ, ಪಾರಿಣಾಮಿಕ ಭಾವದಲ್ಲಿ ಅಭವ್ಯಕ್ತ್ವ ಭಾವ ಅಂತ ಇರುವುದಿಲ್ಲ. ಇವೆರಡನ್ನ ಬಿಟ್ಟು ಉಳಿದ 25 ಭಾವಗಳಲ್ಲಿ 2 ಭಾವ ಬಿಟ್ರೆ ಎರಡನೇ ಗುಣಸ್ಥಾನವುಳ್ಳ ಸನತ್ ಕುಮಾರ ಮಹೇಂದ್ರ ಸ್ವರ್ಗದ ದೇವತೆಗಳಲ್ಲಿ 23 ಭಾವಗಳು ಇರಲು ಸಾಧ್ಯ. ಇದರಲ್ಲಿ 2 ಬಿಟ್ಟರೆ, ಒಂದು ಮಿಥ್ಯಾತ್ವ, ಇನ್ನೊಂದು ಅಭವ್ಯತ್ವ. ಹೀಗೆ ಅದು ಎರಡನೇ ಗುಣಸ್ಥಾನದ ಕಥನ ಆಗ್ತದೆ ಅಂತ ತಿಳ್ಕೋಬೇಕು. ಮೂರನೇ ಗುಣಸ್ಥಾನ ಸಮ್ಯಕ್ ಮಿಥ್ಯಾತ್ವ ಗುಣಸ್ಥಾನ. ಸನತ್ ಕುಮಾರ ಮತ್ತು ಮಹೇಂದ್ರ ಪರ್ಯಾಪ್ತಕ.
ಔಪಶಮಿಕ ಮತ್ತು ಕ್ಷಾಯಿಕ ಭಾವಗಳಿರುವುದಿಲ್ಲ. ಕ್ಷಾಯೋಪಶಮಿಕ 10, ಔದಯಿಕ 11, ಪಾರಿಣಾಮಿಕ 2, ಒಟ್ಟು 23 ಭಾವಗಳು. ಸಮ್ಯಕ್ ಮಿಥ್ಯಾತ್ವ ಗುಣಸ್ಥಾನ ಸಾನತ್ ಕುಮಾರ ಮಹೇಂದ್ರ ಸ್ವರ್ಗ. ಮೂರನೇ ಗುಣಸ್ಥಾನ ಇರುವಾಗ ಯಾವುದೇ ಸ್ವರ್ಗ ಇರಲಿ, ಎಲ್ಲೇ ಇರಲಿ, ಔಪಶಮಿಕ ಭಾವ ಮತ್ತು ಕ್ಷಾಯಿಕ ಭಾವ ಇವೆರಡೂ ಇರುವುದಿಲ್ಲ. ಇನ್ನು ಕ್ಷಾಯೋಪಶಮಿಕ ಭಾವಗಳಲ್ಲಿ 10 ಭಾವಗಳಿರ್ತವೆ. ಅಂದ್ರೆ ಜ್ಞಾನ ಅಜ್ಞಾನ ಮಿಶ್ರ ರೂಪದಲ್ಲಿದೆ. ಮಿಶ್ರ ಜ್ಞಾನಗಳ 3, ದರ್ಶನಗಳಲ್ಲಿ 2, ಅದು ಚಕ್ಷು ಮತ್ತು ಅಚಕ್ಷು 2 ದರ್ಶನ, 5 ಲಬ್ಧಿಗಳಿರ್ತವೆ. ಉಳಿದ ಯಾವ ಸಮ್ಯಕ್ತವಾದಿ ಭಾವಗಳಿರುವುದಿಲ್ಲ. ಸಂಯಮ, ಚಾರಿತ್ರ, ಸಂಯಮ ಯಾವುದೇ ಭಾವಗಳಿರುವುದಿಲ್ಲ. ಆಮೇಲೆ ಔದಯಿಕ ಭಾವದಲ್ಲಿ ಗತಿ ಔದಯಿಕ ಭಾವ ಉದಯದಲ್ಲಿದೆ, ದೇವಗತಿ ಉದಯದಲ್ಲಿದೆ, ಅದು 1. ಕಷಾಯಗಳ 4, ವೇದದಲ್ಲಿ ಪುರುಷ ವೇದ ಬಂದಿದೆ ಜನ್ಮದ ಅಪೇಕ್ಷಾದಿಂದ. ಆಮೇಲೆ ಮಿಥ್ಯಾದರ್ಶನ ಮೂರನೇ ಗುಣಸ್ಥಾನ ಇರುವಾಗ ಮಿಥ್ಯಾದರ್ಶನದ ಉದಯನೂ ಇರುವುದಿಲ್ಲ. ಅಜ್ಞಾನ, ಅಸಂಯಮ, ಅಸಿದ್ಧತ್ವ ಇರ್ತದೆ. ಆಮೇಲೆ ಲೇಷದಲ್ಲಿ ಪೀತಲೇಷ, ಪದ್ಮಲೇಷ ಇವೆರಡು 3 ಮತ್ತು 4ನೇ ಸ್ವರ್ಗದಲ್ಲಿ ಇರ್ತದೆ. ಇನ್ನು ಪಾರಿಣಾಮಿಕ ಭಾವಗಳಲ್ಲಿ 2 ಭಾವಗಳು, ಒಂದು ಜೀವತ್ವ, ಇನ್ನೊಂದು ಭವ್ಯತ್ವ. ಹೀಗೆ ತಿಳ್ಕೋಬೇಕು. ತಿಳಿತು? ತಿಳಿತು. ನಾಲ್ಕನೇ ಗುಣಸ್ಥಾನ ಅವಿರತ ಸಮ್ಯಕ್ತ್ವ ಗುಣಸ್ಥಾನ. ಔಪಶಮಿಕ ಭಾವ 1, ಕ್ಷಾಯಿಕ ಭಾವ 1, ಕ್ಷಾಯೋಪಶಮಿಕ 12, ಔದಯಿಕ 11 ಮತ್ತು ಪಾರಿಣಾಮಿಕ 2, ಒಟ್ಟು 27 ಭಾವಗಳು. ನಾಲ್ಕನೇ ಗುಣಸ್ಥಾನ ಇರುವಾಗ ಸಾನತ್ ಕುಮಾರ ಮಹೇಂದ್ರ ಸ್ವರ್ಗದಲ್ಲಿ ಗಳಾಗಬಹುದು ಅಂತಂದ್ರೆ ಔಪಶಮಿಕ ಸಮ್ಯಕ್ತ್ವ ಇರಲು ಸಾಧ್ಯ. ಹಾಗಾಗಿ ಔಪಶಮಿಕದಲ್ಲಿ 1 ಭಾವ. ಕ್ಷಾಯಿಕ ಸಮ್ಯಕ್ತ್ವನೂ ಇರಲು ಸಾಧ್ಯ, ಅದು 1 ಭಾವ. ಸಮ್ಯಕ್ತ್ವ ಇರಲಿಕ್ಕೆ ಸಾಧ್ಯ ಕ್ಷಾಯಿಕದ್ದು. ಇನ್ನು ಕ್ಷಾಯೋಪಶಮಿಕದಲ್ಲಿ ಜ್ಞಾನ 3 ಜ್ಞಾನ ಇದೆ. ಮತಿಜ್ಞಾನ, ಶ್ರುತಜ್ಞಾನ, ಅವಧಿಜ್ಞಾನ. ಅಜ್ಞಾನ 1 ಇರುವುದಿಲ್ಲ ಸಮ್ಯಕ್ ದೃಷ್ಟಿಗೆ. ಆಮೇಲೆ ದರ್ಶನಗಳಲ್ಲಿ ಚಕ್ಷು ದರ್ಶನ, ಅಚಕ್ಷು ದರ್ಶನ, ಅವಧಿ ದರ್ಶನ 3 ದರ್ಶನಗಳನ್ನ ಹೇಳಿದ್ದಾರೆ. ಆಮೇಲೆ ಲಬ್ಧಿಗಳಲ್ಲಿ 5 ಲಬ್ಧಿಗಳಿರ್ತವೆ. ದಾನ, ಲಾಭ, ಉಪಭೋಗವೂ ಇದೆ ಕ್ಷಾಯೋಪಶಮಿಕ ರೂಪದಿಂದ. ಆಮೇಲೆ ಕ್ಷಾಯೋಪಶಮಿಕ ಸಮ್ಯಕ್ತ್ವನೂ ಇರಲಿಕ್ಕೆ ಸಾಧ್ಯ ಇದೆ ಭಾವದಲ್ಲಿ. ಆದ್ರೆ ಸಂಯಮ, ಚಾರಿತ್ರ ಇವು ಯಾವೂ ಇರುವುದಿಲ್ಲ. ಯಾಕಂದ್ರೆ ದೇವಗತಿಯಲ್ಲಿ ಆ ಸಂಯಮ ಇರೋದು. ಅದನ್ನ ಬಿಟ್ಟರೆ ಯಾವುದೇ ಪ್ರಕಾರದ ಸಂಯಮ ಆಗಲಿ ಆಮೇಲೆ ಔದಯಿಕ ಭಾವದಲ್ಲಿ ಗತಿ ದೇವಗತಿ ಇರೋದ್ರಿಂದ ದೇವಗತಿ ಔದಯಿಕ ಭಾವ. ಕಷಾಯಗಳಲ್ಲಿ 4 ಕಷಾಯಗಳು, ಪುರುಷ ವೇದ ಉದಯಕ್ಕಿರುವುದು. ಆಮೇಲೆ ಮಿಥ್ಯಾದರ್ಶನ ಇರುವುದಿಲ್ಲ. 4ನೇ ಗುಣಸ್ಥಾನದಲ್ಲಿ ಸಮ್ಯಕ್ ದರ್ಶನ ಇದೆ ಎನ್ನುವುದಾದ್ರೆ ಮಿಥ್ಯಾದರ್ಶನ ಇರುವುದಿಲ್ಲ. ಅಜ್ಞಾನ ಇರ್ತದೆ, ಅಸಿದ್ಧತ್ವ ಇರ್ತದೆ, ಅಸಂಯಮ ಇರ್ತದೆ. ಆಮೇಲೆ ಲೇಷಗಳಲ್ಲಿ ಪೀತಲೇಷ, ಪದ್ಮಲೇಷ 2 ಲೇಷ ಇರುವುದು. ಹೀಗೆ ಔದಯಿಕ ಭಾವಗಳಾಗ್ತವೆ. ಆಮೇಲೆ ಪಾರಿಣಾಮಿಕ ಭಾವದಲ್ಲಿ ಜೀವರು ನಿಯಮದಿಂದ ಭವ್ಯ ಜೀವನೇ ಆಗಿರ್ತಾರೆ. ಭವ್ಯತ್ವ ಇದೆ. ಪಾರಿಣಾಮಿಕದಲ್ಲಿ ಜೀವತ್ವ ಹೊಂದಿದೆ. ಹೀಗೆ ಒಟ್ಟು 27 ಭಾವಗಳು ಸಾನತ್ ಕುಮಾರ ಮಹೇಂದ್ರ ಸ್ವರ್ಗದ ಜೀವರಲ್ಲಿ, ಸಮ್ಯಕ್ ದೃಷ್ಟಿ ಜೀವರಲ್ಲಿ ಆಗಲು ಸಾಧ್ಯ. ತಿಳಿತು?
ಪದ್ಮಲೇಶ ಇಲ್ಲಿ ಮಧ್ಯಮ ಬರುತ್ತೆ ಇಲ್ಲ, 3 ಮತ್ತು 4ನೇ ಸ್ವರ್ಗದಲ್ಲಿ ಪದ್ಮಲೇಶ ಜಗನ್ನಿದೆ, ಕಡಿಮೆ ಇದೆ. ಬೀದಲೇಶ ಉತ್ಕೃಷ್ಟ ಇದೆ. ತಿಳಿತು? ಇದು ವಿಷಯ ತಿಳಿತು? ಹೇಗೆ ಆಯು ಹೇಗೆ ಹೆಚ್ಚಾಗ್ತದೆ ಹಾಗೆ ಮೇಲಿನ ಸ್ವರ್ಗದಲ್ಲಿ ಜನ್ಮ ಇರ್ತದೆ. ಮತ್ತು ಅಲ್ಲಿ ಕೂಡ ಪಟಲಗಳ ರೂಪದಿಂದ ವ್ಯವಸ್ಥೆ ಇದೆ. ಇಷ್ಟರಿಂದ ಇಷ್ಟರವರೆಗಿನ ಆಯುಷ್ಯ ಉಳ್ಳವರು ಈ ಪಟಲದಲ್ಲಿ, ಇಷ್ಟರಿಂದ ಇಷ್ಟರವರೆಗಿನ ಆಯುಷ್ಯ ಉಳ್ಳವರು ಈ ಪಟಲದಲ್ಲಿ, ಹೀಗೆ ವ್ಯವಸ್ಥೆ ಇರ್ತದೆ. ಈಗ ನರಕದಲ್ಲಿ ವ್ಯವಸ್ಥೆ ಇದೆಲ್ಲ ಹಾಗೇನೆ. ಈಗ ಮೊದಲನೇ ನರಕದ ಮೊದಲನೇ ಪಟಲದಲ್ಲಿ 10,000 ವರ್ಷದಿಂದ 90,000 ವರ್ಷದವರೆಗಿನ ಆಯುಷ್ಯುಳ್ಳವರು ಮೊದಲನೇ ನರಕದ ಮೊದಲನೇ ಪಟಲದಲ್ಲಿ. 2ನೇ ಪಟಲದಲ್ಲಿ 90,000 ಪಾಯಿಂಟ್ ಮೇಲೆ ಒಂದು ಸಮಯದಿಂದ 9 ಲಕ್ಷ ವರ್ಷದವರೆಗಿನವರೆಲ್ಲ 2ನೇ ಪಟಲದಲ್ಲಿ, ಮೊದಲನೇ ಸ್ವರ್ಗದ 2ನೇ ಪಟಲದಲ್ಲಿ. ಹೀಗೆ ಕೆಳಗಡೆ ಹೋದಂತೆ ಒಂದೊಂದು ಲಿಸ್ಟ್ ಹೆಚ್ಚಾಗ್ತಾ ಹೋಗ್ತದೆ. ಹಾಗೇನೆ ಸ್ವರ್ಗಗಳಲ್ಲೂ ಪಟಲ ಇದೆ. ಮೊದಲನೇ ಸ್ವರ್ಗದಲ್ಲಿ 1 ಪಲ್ಯದಿಂದ ಪ್ರಾರಂಭ ಆಗ್ತದೆ. ಹಾಗೆ ಪ್ರಾರಂಭ ಆದದ್ದು ಈ ಪಟಲಗಳ ಕೊನೆಯ ಪಟಲದವರೆಗೆ 2,000ದವರೆಗೆ ಆಗಿ ಇರ್ತದೆ. ಹೀಗೆ ಮೇಲೆ ಹೋದಂತೆ ಆಯುಷು ಹೆಚ್ಚಿರ್ತದೆ. ಭೈಯಾಜಿ ಸಾಮಾಜಿಕ ಅವರೆಲ್ಲ ಇರ್ತಾರಲ್ಲ, ಅಭಿಯೋಗ್ಯ, ಕಲ್ವಿಷ ಅವರೆಲ್ಲ, ಅವ್ರದ್ದೆಲ್ಲ ಜನನ ಎಲ್ಲಾಗುತ್ತೆ? ಅವ್ರದೆಲ್ಲ ಅವರವರ ಲೋಕದ ಯಾವ ಸ್ವರ್ಗದಲ್ಲಿ ಅವರು ಹುಟ್ಟವರಿದ್ದಾರೆ ಅಲ್ಲೆಲ್ಲೇ ಹುಡ್ತಾರೆ. ಎಲ್ಲಾ ಸ್ವರ್ಗದಲ್ಲಿ ಇರ್ತಾರ ಅವರು? 16 ಸ್ವರ್ಗ ತನಕ ವ್ಯವಸ್ಥೆ ಇದೆ. ಹಾಗೆ ಅದ್ರ ಮೇಲೆ ಎಲ್ಲರೂ ಇಂದ್ರರೇ ಇರ್ತಾರೆ. ಎಲ್ಲಾ ದೇವರಲ್ಲೂ ಉಪಪಾದ ಇದು ಒಂದೇ ಆಗಿರುತ್ತೆ ಭೈಯಾಜಿ? ಅಂದ್ರೆ ಉಪಪಾದ ಜನ್ಮ ಸ್ಥಾನ ಒಂದೇ ಅಂತ ಹೇಳಿಕ್ ಬರೋದಿಲ್ಲ. ಒಟ್ಟಾರೆಯಾಗಿ ಅಲ್ಲಲ್ಲಿ ಉಪಪಾದ ಸ್ಥಾನಗಳಿವೆ, ಜನ್ಮ ಆಗುವ ಸ್ಥಾನಗಳು ಇರ್ತವೆ, ಬಹಳಷ್ಟು ಇದಾವೆ. ಅಂದ್ರೆ ಅವ್ರು ಕೇಳೋ ಪ್ರಕಾರ ಇಂದ್ರ ಹುಟ್ಟೋ ಜಾಗದಲ್ಲೇ ಬೇರೆಯವರು ಇರ್ತಾರ, ಆ ರೀತಿನಾ ಸುನೀತಾ ಅವ್ರೆ? ಹೌದು. ಇಂದ್ರ ಹುಟ್ಟುವ ಜಾಗದಲ್ಲಿ ಇರಬಹುದು, ಗೊತ್ತಿಲ್ಲ ನಮಗೆ, ಅಷ್ಟು ನೋಡಿಲ್ಲ, ಗೊತ್ತಿಲ್ಲ. ಅವರೆಲ್ಲ ಪುರುಷರೇ ಇರ್ತಾರ ಭೈಯಾಜಿ? ಯಾರು? ಇಂದ್ರದು ಅಲ್ಲ, ಅಭಿಯೋಗ್ಯ ಬೇರೆ ಪುರುಷ ದೇವರು ಇದ್ದಾರೆ, ಸ್ತ್ರೀ ದೇವರು ಇದ್ದಾರೆ. ಅವರವರ ನಿಯೋಗಿನಿ ದೇವಿಯರು ಅವರು ಅದೇ ಕ್ವಾಲಿಟಿ ಉಳ್ಳವರೇ ಆಗಿರ್ತಾರಲ್ಲ. ಅಲ್ಲಿ ಹೀಗೆ ವ್ಯವಸ್ಥೆ ಇಲ್ಲ. ಯಾವ್ದು ಬೇಕಾದ್ರೂ ವೆರೈಟಿಯವರು ಯಾವ್ದು ಬೇಕಾದ್ರೂ ವೆರೈಟಿಯವರ ಜೊತೆ ದೇವದೇವಿ ಆಗಿರ್ಲಿಕ್ಕೆ ನಡೆಯುವುದಿಲ್ಲ. ಸಾಮಾನ್ಯಕರ ಜೊತೆನೆ ಇರ್ತಾರೆ. ತ್ರಯಸ್ತ್ರಿಂಶದಲ್ಲಿರುವವರು ತ್ರಯಸ್ತ್ರಿಂಶದಲ್ಲಿ ಅವರ ಏನು ಒಂದು ವ್ಯವಸ್ಥೆ ಇದೆ, ಆ ವ್ಯವಸ್ಥೆಯಲ್ಲಿ ಅದರ ಬದಲಾಗುವುದಿಲ್ಲ. ಹೀಗಿದೆ. ಮತ್ತೆ ಅಲ್ಲಿ ಇನ್ನೊಂದು ಇಂದ್ರರೆಲ್ಲ ಬೇರೆ ಬೇರೆಯವರೊಟ್ಟಿಗೆ ವಲ್ಲಭರು ಅಂತ ಹೇಳ್ತಾರಲ್ಲ, ಅವರಿಗೆಲ್ಲ ಇಂದ್ರರಿಗೆ ಎಲ್ಲ ಎಂತರದವರು ಸಹ ವಲ್ಲಭರು ಅಂತ ಹೇಳ್ತಾರಲ್ಲ ಇಂದ್ರನನ್ನ. ವಲ್ಲಭ ಅಂದ್ರೆ ದೇವ ಒಡೆಯ ಅಂದ್ರೆ ಪ್ರಿಯತಮ ಅಂತ ಅಲ್ವಾ? ವಲ್ಲಭ ಅಂತಂದ್ರೆ ಹೇಗೆ ಬೇಕಾದ್ರೂ ನೋಡ್ರಿ, ಅದು ಹೇಗಿದೆ ಅಂತಂದ್ರೆ, ಈಗ ಮನುಷ್ಯರಲ್ಲಿ ಒಂದು ವ್ಯವಸ್ಥೆ ಇದೆ, ಮೊದಲಿಗೆ ಇತ್ತು, ಈಗ ಇಲ್ಲ. ಬ್ರಾಹ್ಮಣ ಸ್ತ್ರೀ, ಕ್ಷತ್ರಿಯ ಸ್ತ್ರೀ, ವೈಶ್ಯ ಸ್ತ್ರೀ, ಶೂದ್ರ ಸ್ತ್ರೀ, ಈ 4ರಲ್ಲಿ ಯಾರನ್ನಾದ್ರೂ ಮದುವೆ ಆಗಬಹುದು. ಕ್ಷತ್ರಿಯ ಸ್ತ್ರೀ, ವೈಶ್ಯ ಸ್ತ್ರೀ,
ಶೂದ್ರ ಸ್ತ್ರೀ ಮೂವರಲ್ಲಿ ಯಾರ ಬೇಕಾದ್ರ ಜೊತೆನೂ ಇರಬಹುದು, ಆದ್ರೆ ಬ್ರಾಹ್ಮಣ ಸ್ತ್ರೀಯನ್ನ ಇಲ್ಲ. ಹಾಗೆ ವೈಶ್ಯ ಸ್ತ್ರೀ ಶೂದ್ರ ಸ್ತ್ರೀ ಇಬ್ಬರ ಜೊತೆಗೇನು ವಿವಾಹವಾಗಬಹುದಿತ್ತು. ಆದ್ರೆ ಕ್ಷತ್ರಿಯ ಮತ್ತು ಬ್ರಾಹ್ಮಣರ ಜೊತೆ ಇಲ್ಲ. ಆದ್ರೆ ಶೂದ್ರರ ಜೊತೆ ಮಾತ್ರ. ಹೀಗೆ ವರ್ಣ ವ್ಯವಸ್ಥೆ ಇತ್ತು. ಅದೇ ರೀತಿ ಸ್ವರ್ಗದಲ್ಲೂ ಮೇಲಿನವರು ಕೆಳಗಿನವರ ಜೊತೆ ಇರಬಹುದು. ಕೆಳಗಿನವರು ರಿವರ್ಸ್ ಹೋಗಲ್ಲ, ಮೇಲೆ ಹೋಗಲ್ಲ. ಇರ್ಬಹುದು ಸೇವೆಗಾಗಿ. ಈಗ ಸೌಧರ್ಮೇಂದ್ರನ ಆದೇಶ ಎಲ್ಲಾ ಕಡೆ ಹೋಗ್ತದೆ ಅಂದ್ಮೇಲೆ, ಎಲ್ಲಾ ದೇವರಿಗೆ ಬರ್ಲಿಕ್ಕೆ ಆದೇಶ ಹೋಗ್ತದೆ ಅಂದ್ಮೇಲೆ ಇರಬಹುದು. ಸರಿ, ಜನಮಾನಿ ಹೇಳ್ರಿ. ಸಿರಿಜಿನವಾಣಿ ಜಗ ಕಲ್ಯಾಣಿ ಜಗಜನ ಮದತ ಮೋಹ ಹರಿ ಜನಮಾನ ಹಾರಿ ಗಣಹರ ಹಾರಿ ಜಮ್ಮ ಜರಾ ಭವ ರೋಗ ಹರಿ ತಿಥಯ ರಾಣಂ ದಿವ್ಯ ಝೂಣಿಂ ಜೋ ಪಡಯಿ ಸುಣಯಿ ಮಹಿಯೇ ಧಾರಯಿ ನಾಣಂ ಸುಖಮನಂತಂ ಧರಿಯ ಸಾಸದ ಮುಖ ಪದಂ ಪಾವಯಿ ಸಾಸದ ಮುಖ ಪದಂ ಪಾವಯಿ. ಜೈ ಬೋಲೋ ಜಿನವಾಣಿ ಮಾತಾ ಕೀ ಜೈ. 9 ಸಲ ನಮೋಕಾರ ಮಂತ್ರ ಪಠಣ.